ನಾನು ಅಪ್ಲೋಡ್ ಮಾಡಿರೋಂಥ ಎಲ್ಲ ವಿಡಿಯೋಸು ನಿಮ್ಗೆ ಒಂದೇ ಕಡೆ ಸಿಗಬೇಕು ಅಂದರೆ ಮತ್ತು ಕ್ಲಾಸ್ ವರ್ಕ್ಸ್ ಎಲ್ಲ ನೀವು ನೋಡ್ಕೊಂಡು ಬರೀಬೇಕು ಅಂತ ಹೇಳಿದ್ರೆ ಗೂಗಲ್ ಓಪನ್ ಮಾಡಿ ಅಲ್ಲಿ teachkarnataka.com ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ನಿಮ್ಗೆ ಲಿಸ್ಟ್ ಆಫ್ ಲಿಂಕ್ಸ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಟೀಚ್ ಕರ್ನಾಟಕ ಸೆಲೆಕ್ಟ್ ಮಾಡಿದ್ರೆ ಮೊದಲನೇ ಲಿಂಕ್ನ ನಿಮ್ಗೆ ನಮ್ಮ ವೆಬ್ಸೈಟ್ಗೆ ಡೈರೆಕ್ಟಾಗಿ ತೊಗೊಂಡೋಗುತ್ತೆ. ಇಲ್ಲಿ ನೀವು ಯಾವ ಕ್ಲಾಸ್ ಬೇಕೋ ಆ ಕ್ಲಾಸ್ ಸೆಲೆಕ್ಟ್ ಮಾಡ್ಬೋದು. ಒಂದು ಸರಿ ಅದನ್ನು ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಸಬ್ಜೆಕ್ಟ್ಸ್ ತೋರಿಸುತ್ತೆ. ಈಗ ಸೋಷಿಯಲ್ ಮಾತ್ರ ಇದೆ. ಸೋಷಿಯಲ್ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಮ್ಮಿಡಿಯೇಟಾಗಿ ಕ್ಲಾಸ್ ವರ್ಕ್ ಬೇಕಾ ಅಥವಾ ವಿಡಿಯೋ ಲೆಸನ್ಸ್ ಬೇಕಾ ಅಂತ ಕೇಳುತ್ತೆ. ಒಂದು ವೇಳೆ ನಿಮ್ಗೆ ಕ್ಲಾಸ್ ವರ್ಕ್ ಬೇಕಾಗಿದ್ದಲ್ಲಿ ಕ್ಲಾಸ್ ವರ್ಕ್ ಕ್ಲಿಕ್ ಮಾಡಿ. ಇಮ್ಮಿಡಿಯೇಟಾಗಿ ನಿಮಗೆ ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್ ಈ ಥರ ಸೆಗ್ರಿಗೇಟ್ ಮಾಡಿರೋಂಥ ಎಲ್ಲ ಕ್ಲಾಸ್ ವರ್ಕ್ಸ್ ಕೂಡ ಲಿಸ್ಟ್ ಬರುತ್ತೆ. ಯಾವ ಕ್ಲಾಸ್ ವರ್ಕ್ ಬೇಕೋ ಅದನ್ನು ಕ್ಲಿಕ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ಅದು ಓಪನ್ ಆಗುತ್ತೆ. ನೀವು ನೋಡಿಕೊಂಡು ರೆಫರ್ ಮಾಡ್ಬೋದು. ಒಂದು ವೇಳೆ ನಿಮ್ಗೆ ಏನಾದರೂ ವಿಡಿಯೋಸ್ ಬೇಕು ಅಂತ ಹೇಳಿದ್ರೆ ಬ್ಯಾಕ್ ಬಂದು ಲೆಸನ್ ಕ್ಲಿಕ್ ಮಾಡಿ ಇಮ್ಮಿಡಿಯೇಟಾಗಿ ನಿಮಗೆ ವಿಡಿಯೋಸ್ ಓಪನ್ ಆಗುತ್ತೆ. ಈ ಥರ ಲಿಸ್ಟ್ ಆಫ್ ಎಲ್ಲ ವಿಡಿಯೋಸ್ ಇಲ್ಲಿ ಓಪನ್ ಆಗಿರುತ್ತೆ. ಅದರಲ್ಲಿ ನಿಮ್ಗೆ ಯಾವ ವಿಡಿಯೋ ಬೇಕೋ ನೋಡಿಕೊಂಡು ಅದನ್ನು ಇಲ್ಲೇ ಪ್ಲೇ ಬಟನ್ ಕ್ಲಿಕ್ ಮಾಡಿದ್ರೆ ಅಲ್ಲೇ ಕೂಡ ಪ್ಲೇ ಆಗುತ್ತೆ. ಯೂಟ್ಯೂಬ್ಗೆ ಹೋಗಬೇಕಾಗಿರೋ ನೆಸೆಸಿಟಿ ಇಲ್ಲ. ನಿಮಗೆ ಇದನ್ನು ಎನ್ಲಾರ್ಜ್ ಮಾಡಿ ನೋಡಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಕ್ವೇರ್ ಬಟನ್ ಇದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ ಮೊಬೈಲಲ್ಲಿ ಕೂಡ ಎನ್ಲಾರ್ಜ್ ಆಗುತ್ತೆ. ಥ್ಯಾಂಕ್ ಯು. 10th ಜಿಯೋಗ್ರಫಿ ಚಾಪ್ಟರ್ 10 ಇಂಡಿಯನ್ ಇಂಡಸ್ಟ್ರೀಸ್. ಈ ಚಾಪ್ಟರಲ್ಲಿ ಇಂಡಿಯಾದಲ್ಲಿ ಇಂಡಸ್ಟ್ರೀಸ್ ಯಾವ್ಯಾವುದಿದೆ ನೋಡಿ. ಇಂಡಸ್ಟ್ರೀಸ್ ಅಂದರೆ ಫ್ಯಾಕ್ಟ್ರೀಸ್ ಇರುತ್ತಲ್ಲ ಅದನ್ನೇ. ಆದರೆ ಚಿಕ್ಕ ಪುಟ್ಟ ಫ್ಯಾಕ್ಟ್ರಿನ ನಾವು ಇಂಡಸ್ಟ್ರೀಸ್ ಅಂತ ಕರೆಯಲ್ಲ. ತುಂಬ ದೊಡ್ಡದಾಗಿ ಇರುತ್ತಲ್ಲ ಅಂಥದನ್ನು ನಾವು ಇಂಡಸ್ಟ್ರೀಸ್ ಅನ್ನೋದು. ಅದೇನು ಅಂತಂದ್ಬಿಟ್ಟು ಇನ್ನೂ ಅದಕ್ಕೆ ಡಿಫ್ರೆನ್ಸ್ ಇದೆ ಫ್ಯಾಕ್ಟ್ರಿಗೂ ಮತ್ತು ಇಂಡಸ್ಟ್ರಿಗೂ. ನಿಮ್ಗೆ ಓದ್ತಾ ಗೊತ್ತಾಗುತ್ತೆ. ಸೊ ಏನೇನು ಕಲಿತೀವಿ ಈ ಒಂದು ಚಾಪ್ಟರಲ್ಲಿ? ಆ್ಯಸ್ ಯೂಶ್ವಲ್ ಮೀನಿಂಗ್ ಮತ್ತು ಇಂಪಾರ್ಟೆನ್ಸ್ ಅಂದರೆ ಇಂಡಸ್ಟ್ರೀಸ್ನ ಅರ್ಥ ಏನು ಮತ್ತು ಅದೇನಕ್ಕೆ ಇಂಪಾರ್ಟೆಂಟ್ ಅಂತ ನೋಡ್ತೀವಿ. ಲೋಕಲೈಸೇಷನ್ ಆಫ್ ಇಂಡಸ್ಟ್ರೀಸ್ ಅಂದರೆ ಇಂಡಸ್ಟ್ರೀಸ್ ಎಲ್ಲ ನಮ್ಮ ಲೋಕಲಿಟಿಯಲ್ಲಿ ಯಾವ ಥರ ಇರುತ್ತೆ ಅಥವಾ ಇಂಡಿಯಾದಲ್ಲಿ, ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಈ ಥರ ಲೋಕಲೈಸೇಷನ್ ಬಗ್ಗೆ ನೋಡ್ತೀವಿ. ಮತ್ತು ಇಂಡಿಯಾದಲ್ಲಿ ತುಂಬ ದೊಡ್ಡ ಇಂಡಸ್ಟ್ರಿಯಲ್ ರೀಜನ್ಸ್ ಯಾವುದಿದೆ ಅಂದರೆ ತುಂಬ ದೊಡ್ಡ ಏರಿಯಾದಲ್ಲಿ ಬರೀ ಇಂಡಸ್ಟ್ರೀಸ್ಗಳೇ ಇರುತ್ತೆ. ಇಂಡಸ್ಟ್ರಿಯಲ್ ಏರಿಯಾಸ್ ಅಂತ ಕರೀತಾರೆ, ಇಂಡಸ್ಟ್ರಿಯಲ್ ರೀಜನ್ಸ್ ಅಂತ ಕರೀತಾರೆ. ಈ ಥರದ್ರ ಬಗ್ಗೆ ನೋಡೋಣ. ನೆಕ್ಸ್ಟ್ ಬಂದು ಮೇಜರ್ ಇಂಡಸ್ಟ್ರೀಸ್ ಯಾವುದು, ಮೇಜರ್ ಟೈಪ್ ಆಫ್ ಇಂಡಸ್ಟ್ರೀಸ್ ಯಾವ್ಯಾವುದು. ಐರನ್ ಆ್ಯಂಡ್ ಸ್ಟೀಲ್ ಇರ್ಬೋದು, ಅಲ್ಯೂಮಿನಿಯಂ ಇರ್ಬೋದು, ಕಾಟನ್ ಟೆಕ್ಸ್ಟೈಲ್, ಇದೆಲ್ಲದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಇಂಡಸ್ಟ್ರೀಸ್. ಮೆನಿ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ರಾ ಮೆಟೀರಿಯಲ್ಸ್ ಕೆನಾಟ್ ಬಿ ಯುಟಿಲೈಸ್ಡ್ ಡೈರೆಕ್ಟ್ಲಿ. ನೋಡಿ, ನೇಚರಲ್ಲಿ ನಮಗೆ ಎಷ್ಟೊಂದು ರಿಸೋರ್ಸ್ಗಳೆಲ್ಲ ಸಿಗುತ್ತಲ್ವ, ಅವೆಲ್ಲ ಕೂಡ ರಾ ಮೆಟೀರಿಯಲ್ಸ್ ಆಗಿರುತ್ತೆ. ಅದನ್ನು ನಾವು ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ. ಕಾಡಿಂದ ತಂದು ಅಥವಾ ನೇಚರಿಂದ ತಂದು ಡೈರೆಕ್ಟಾಗಿ ಯೂಸ್ ಮಾಡೋಕ್ಕಾಗಲ್ಲ. ದೇ ಹ್ಯಾವ್ ಟು ಬಿ ಪ್ರೊಸೆಸ್ಡ್ ಆರ್ ರಿಫೈನ್ಡ್. ಈ ಥರ ತರೋಂಥ ರಾ ಮೆಟೀರಿಯಲ್ನ ಮೊದಲು ಪ್ರೋಸೆಸ್ ಮಾಡಬೇಕು ಅಥವಾ ರಿಫೈನ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಕನ್ವರ್ಷನ್ ಆಫ್ ಶುಗರ್ ಕೇನ್ ಇಂಟು ಶುಗರ್. ಈಗ ಒಂದು ಹೊಲದಲ್ಲಿ ಶುಗರ್ ಕೇನ್ ಸಿಗುತ್ತೆ, ಅದನ್ನು ತೊಗೊಂಡು ಬಂದು ನಾವು ಡೈರೆಕ್ಟಾಗಿ ಕಾಫಿಗೆ, ಟೀಗೆಲ್ಲ ಹಾಕ್ಕೊಳಕ್ಕಾಗಲ್ಲ. ಅದನ್ನು ಶುಗರಾಗಿ ಕನ್ವರ್ಟ್ ಮಾಡಬೇಕು, ಪ್ರೋಸೆಸ್ ಮಾಡಬೇಕು, ರಿಫೈನ್ ಮಾಡಬೇಕು. ಅದೇ ರೀತಿ ಐರನ್ ಓರ್, ಭೂಮಿಯಲ್ಲಿ ಸಿಗೋ ಐರನ್ ಓರ್ನ ತಂದು ನಾವು ಮನೇಲಿ ಒಂದು ಚೇರೋ ಟೇಬಲೋ ಮಾಡ್ಕೊಳಕ್ಕಾಗಲ್ಲ. ಅದನ್ನು ಕೂಡ ರಿಫೈನ್ ಮಾಡಿ ಸ್ಟೀಲಾಗಿ ಕನ್ವರ್ಟ್ ಮಾಡಬೇಕು. ಅದೇ ರೀತಿ ಕಾಟನ್ನ ತಂದು, ಹತ್ತಿನ ತಂದು ಬಟ್ಟೆಯಾಗಿ ಕನ್ವರ್ಟ್ ಮಾಡೋದಿರ್ಬೋದು. ಇದೆಲ್ಲ ಕೂಡ ನಾವು ಇಂಡಸ್ಟ್ರೀಸಲ್ಲೇ ಮಾಡೋದು. ಸೊ ದಿ ಕನ್ವರ್ಷನ್ ಆಫ್ ರಾ ಮೆಟೀರಿಯಲ್ಸ್ ಇಂಟು ಯೂಸಬಲ್ ಪ್ರಾಡಕ್ಟ್ಸ್ ಈಸ್ ನೋನ್ ಆ್ಯಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ. ಸೊ ನಮ್ಗೆ ಇಂಡಸ್ಟ್ರೀಸ್ ಅಂದರೆ ಏನಂತ ಗೊತ್ತಾಯಿತು. ಏನು, ರಾ ಮೆಟೀರಿಯಲ್ಸ್ನ ತಂದು ಅದನ್ನು ಯೂಸಬಲ್ ಪ್ರಾಡಕ್ಟ್ಸ್ ಆಗಿ ಕನ್ವರ್ಟ್ ಮಾಡೋದನ್ನು ನಾವು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಂತ ಕರಿತೀವಿ. ಇಂಡಸ್ಟ್ರೀಸ್ ಆರ್ ವೈಟಲ್ ಫಾರ್ ಎಕನಾಮಿಕ್ ಪ್ರೋಗ್ರೆಸ್. ನೋಡಿ, ಒಂದು ದೇಶ ಎಕನಾಮಿಕಲಿ ಪ್ರೋಗ್ರೆಸ್ ಆಗಬೇಕು ಅಂದರೆ ಅದಕ್ಕೆ ಇಂಡಸ್ಟ್ರೀಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ದಿ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ರೆಡ್ಯೂಸಸ್ ದಿ ರಿಲಯನ್ಸ್ ಆನ್ ಪ್ರೈಮರಿ ಪ್ರಾಡಕ್ಟ್ಸ್, ಇಂಪೋರ್ಟೆಡ್ ಗೂಡ್ಸ್, ಹೆಲ್ಪ್ಸ್ ಟು ಇನ್ಕ್ರೀಸ್ ನ್ಯಾಷನಲ್ ಆ್ಯಂಡ್ ಪರ್ ಕ್ಯಾಪಿಟಾ ಇನ್ಕಮ್ ಆ್ಯಂಡ್ ಅರ್ನ್ ಫಾರಿನ್ ಎಕ್ಸ್ಚೇಂಜ್. ಇಂಡಸ್ಟ್ರೀಸ್ ಡೆವಲಪ್ ಆದರೆ ನಮ್ಗೆ ಯಾವ ಥರ ಹೆಲ್ಪ್ ಆಗುತ್ತೆ? ಓಕೆ, ಎಕನಾಮಿಕ್ ಪ್ರೋಗ್ರೆಸ್ಗೆ ಹೆಲ್ಪ್ ಆಗುತ್ತೆ ಅಂತ ಆಯಿತು. ಯಾವ ರೀತಿ ಹೆಲ್ಪ್ ಆಗುತ್ತೆ ನೋಡಿ. ಪ್ರೈಮರಿ ಪ್ರಾಡಕ್ಟ್ಸ್ ಮೇಲೆ ಇರೋಂಥ ರಿಲಯನ್ಸ್ಗಳನ್ನ ಅಂದರೆ ಡಿಪೆಂಡೆನ್ಸಿ ಏನಿದೆ ಇದನ್ನು ಕಮ್ಮಿ ಮಾಡುತ್ತೆ. ಮತ್ತು ಗೂಡ್ಸ್ನ ಇಂಪೋರ್ಟ್ ಮಾಡ್ಕೊಳ್ಳೋದು ನಮಗೆ ಕಮ್ಮಿ ಆಗುತ್ತೆ. ಅಂದರೆ ನಮ್ಮ ದೇಶದಲ್ಲೇ ಎಲ್ಲ ರೆಡಿ ಆಗೋದ್ರಿಂದ ಬೇರೆ ದೇಶದಿಂದ ನಾವೇನು ತರಿಸೋದಿರಲ್ಲ. ಆಗ ಅವ್ರಿಗೆ ದುಡ್ಡು ಹೋಗುತ್ತೆ. ಇವಾಗ ನಮ್ಮ ದೇಶದೆಲ್ಲ ರೆಡಿ ಆದರೆ ನಮ್ಮ ದೇಶದವ್ರಿಗೇ ದುಡ್ಡು ಬರುತ್ತೆ. ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ನ್ಯಾಷನಲ್ ಆ್ಯಂಡ್ ಪರ್ ಕ್ಯಾಪಿಟಾ ಇನ್ಕಮ್. ನಮ್ಮಲ್ಲೇ ಎಲ್ಲ ಸೇಲ್ ಆಗಿ, ನಮ್ಮಲ್ಲೇ ಪ್ರೊಡಕ್ಷನ್ ಮಾಡಿ, ನಮ್ಮಲ್ಲೇ ತುಂಬ ಜನಗಳಿಗೆ ಕೆಲಸ ಸಿಕ್ಕಿ ಈ ಥರ ಆಗೋದ್ರಿಂದ ನಮ್ಮದು GDP, ಪರ್ ಕ್ಯಾಪಿಟಾ ಇನ್ಕಮ್ ಇವೆಲ್ಲ ಕೂಡ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಮತ್ತು ಇದು ನಮಗೆ ಫಾರಿನ್ ಎಕ್ಸ್ಚೇಂಜಲ್ಲೂ ಕೂಡ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಅಂದ್ರೇನು, ನಮ್ಮಲ್ಲಿ ರೆಡಿ ಆಗುವಂಥ ಒಂದು ಪ್ರಾಡಕ್ಟ್ನ ನಾವು ಬೇರೆ ದೇಶಕ್ಕೆ ಮಾರಿದ್ವಿ ಅಂದರೆ ಅವರು ನಮಗೆ ಡಾಲರ್ಸ್ ಕೊಡ್ತಾರೆ. ಆ ಡಾಲರ್ಸ್ನ ತಂದು ನಾವಿಲ್ಲಿ ಇಟ್ಕೊಂಡು ನಮಗೆ ಬೇಕಾಗಿರೋವಂಥದ್ದನ್ನು ಬೇರೆ ದೇಶಕ್ಕೆ ನಾವು ಬೇರೆ ದೇಶಕ್ಕೆ ಕೇಳಿ ಅವ್ರಿಗೆ ಡಾಲರ್ ಕೊಟ್ಟರೆ ಅವ್ರು ನಮಗೆ ಬೇಕಾಗಿರೋದನ್ನು ಕೊಡ್ತಾರೆ. ಸೊ ನಮಗೆ ಫಾರಿನ್ ಎಕ್ಸ್ಚೇಂಜ್ಗೂ ಕೂಡ ಹೆಲ್ಪ್ ಮಾಡುತ್ತೆ. ಇಟ್ ಆಲ್ಸೋ ಕ್ರಿಯೇಟ್ಸ್ ಜಾಬ್ ಆಪರ್ಚುನಿಟೀಸ್ ಆ್ಯಂಡ್ ರೈಸ್ GDP. ಇದೆಲ್ಲ ಹೇಳಿದ್ದೀನಲ್ಲ, ನಮಗೆ ಜಾಬ್ ಆಪರ್ಚುನಿಟಿ ಕೊಡುತ್ತೆ, GDP ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ, ಮತ್ತು ನಮ್ಮ ಜನಗಳ ಲೈಫ್ ಸ್ಟ್ಯಾಂಡರ್ಡ್ಸ್ ಕೂಡ ಇನ್ಕ್ರೀಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ.
ಫಾರ್ ಎಕ್ಸಾಂಪಲ್ ಮೊಬೈಲ್ ಫೋನ್ಸ್ ಅಂದ್ಕೊಳ್ಳಿ, ಎಲ್ಲ ಬೇರೆ ದೇಶದಲ್ಲೇ ರೆಡಿಯಾಗಿ ಇಲ್ಲಿಗೆ ಬರ್ತಾಯಿತ್ತು ಅಂತ ಹೇಳಿದ್ರೆ ನಾವು ಜಾಸ್ತಿ ಮೊಬೈಲ್ ಫೋನ್ ಯೂಸೇಜ್ ಇರೋಲ್ಲ. ಅದೇ ಇಂಡಿಯಾದಲ್ಲೇ ಜಾಸ್ತಿ ಪ್ರೊಡಕ್ಷನ್ ಎಲ್ಲ ನಡೀತಾ ಇತ್ತು ಅಂದ್ಕೊಳ್ಳಿ, ಆಗ ತುಂಬ ಇಲ್ಲಿರೋಂಥ ಜನಗಳಿಗೆಲ್ಲ ತುಂಬ ಮೊದಲು ಒಂದು ಮೊಬೈಲ್ ಫೋನ್ ಅನ್ನೋದು ಸಿಗುತ್ತೆ. ಆಗ ನಮ್ಮ ಲೈಫ್ ಸ್ಟ್ಯಾಂಡರ್ಡ್ ಕೂಡ ಇನ್ಕ್ರೀಸ್ ಆಗುತ್ತೆ. ದೇ ಆಲ್ಸೋ ಹೆಲ್ಪ್ ಟು ರಿಡ್ಯೂಸ್ ದಿ ಪ್ರೆಷರ್ ಆನ್ ಅಗ್ರಿಕಲ್ಚರ್. ಮತ್ತು ಇನ್ನೊಂದು ಏನು ಹೆಲ್ಪ್ ಆಗುತ್ತೆ ಅಂದರೆ, ತುಂಬ ಜನ ಅಗ್ರಿಕಲ್ಚರ್ ಮೇಲೆ ಬೇಸ್ ಆಗಿರ್ತಾರೆ. ಒನ್ಸ್ ಇಂಡಸ್ಟ್ರೀಸ್ ಎಲ್ಲ ಡೆವಲಪ್ ಆಯಿತು ಅಂದರೆ ಅವರೆಲ್ಲ ಆ ಅಗ್ರಿಕಲ್ಚರ್ ಕೆಲಸಗಳು ಬಿಟ್ಟು ಇಂಡಸ್ಟ್ರೀಸ್ ಮಾಡ್ತಾರೆ. ಆಗ ನಮ್ಗೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇನ್ಕ್ರೀಸ್ ಆಗುತ್ತೆ ಮತ್ತು ಅಗ್ರಿಕಲ್ಚರ್ ಮೇಲೆ ಇರೋಂಥ ಪ್ರೆಷರ್ ಕೂಡ ಕಮ್ಮಿ ಆಗುವಂಥದ್ದು. ಲೋಕಲೈಸೇಷನ್ ಆಫ್ ಇಂಡಸ್ಟ್ರೀಸ್. ಈಗ ಒಂದು ನಮ್ಮ ಏರಿಯಾದಲ್ಲಿ ಇಂಡಸ್ಟ್ರೀಸ್ ಎಲ್ಲ ಇರಬೇಕು ಅಂತ ಹೇಳಿದ್ರೆ, ಅಥವಾ ಯಾವುದೋ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಇಂಡಸ್ಟ್ರೀಸ್ ಎಲ್ಲ ಇರಬೇಕು ಅಂದರೆ ಏನಿರಬೇಕು ಅದ್ರ ಬಗ್ಗೆ ಕೂಡ ನೋಡೋಣ. ದಿ ಲೋಕಲೈಸೇಷನ್ ಆ್ಯಂಡ್ ಗ್ರೋತ್ ಆಫ್ ಇಂಡಸ್ಟ್ರೀಸ್ ಆರ್ ಇನ್ಫ್ಲೂಯೆನ್ಸ್ಡ್ ಬೈ ಮೆನಿ ಫ್ಯಾಕ್ಟರ್ಸ್. ನೋಡಿ, ಇಂಡಸ್ಟ್ರೀಸ್ ಯಾವ ಜಾಗದಲ್ಲಿರುತ್ತೆ ಮತ್ತು ಯಾವ ಥರ ಬೆಳೆಯುತ್ತೆ ಅನ್ನೋದನ್ನ ಎಷ್ಟೊಂದು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸ್ ಮಾಡುತ್ತೆ. ಅಂದರೆ ಎಷ್ಟೊಂದು ಫ್ಯಾಕ್ಟರ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಅದರಲ್ಲಿ ಇಂಪಾರ್ಟೆಂಟ್ ಯಾವುದು? ಸಪ್ಲೈ ಆಫ್ ರಾ ಮೆಟೀರಿಯಲ್ಸ್. ಈಗ ಒಂದು ಎಲ್ಲಿ ಇಂಡಸ್ಟ್ರಿ ಇದೆ ಅಂತಂದರೆ ಅದ್ರ ಸುತ್ತಮುತ್ತ ಹತ್ತಿರ ಜಾಗದಲ್ಲಿ ರಾ ಮೆಟೀರಿಯಲ್ ಸಿಗ್ತಾ ಇರಬೇಕು. ಇವಾಗ ಎಲ್ಲೋ ಒಂದು ಕಡೆ 1000 ಕಿಲೋಮೀಟರ್ ದೂರದಿಂದ ರಾ ಮೆಟೀರಿಯಲ್ ತಂದು ರೆಡಿ ಮಾಡ್ತೀವಿ ಅಂದರೆ ಆ ಕಾಸ್ಟ್ ಎಲ್ಲ ಕೂಡ ಟ್ರಾನ್ಸ್ಪೋರ್ಟೇಷನ್ಗೆ ಹೋಗ್ಬಿಡುತ್ತೆ. ಅದರಿಂದ ನೆಕ್ಸ್ಟ್ ಬಂದು ಸಪ್ಲೈ ಆಫ್ ಪವರ್. ಈಗ ಒಂದು ಏರಿಯಾದಲ್ಲಿ ಇಂಡಸ್ಟ್ರಿ ಇರಬೇಕು ಅಂದರೆ ಅಲ್ಲಿ ಪವರ್ ಸಪ್ಲೈ ಇರಬೇಕು, ಅಂದರೆ ಕರೆಂಟ್ ಸಪ್ಲೈ ಇರಬೇಕು ಕರೆಕ್ಟಾಗಿ. ಅಂದರೆ ಇಂಡಸ್ಟ್ರೀಸ್ಗೆಲ್ಲ ಹೆವಿ ಕರೆಂಟ್ ಯೂಸ್ ಆಗುತ್ತೆ, ಸೊ ಕರೆಕ್ಟಾಗಿ ಕರೆಂಟ್ ಇರಬೇಕು. ಇಲ್ಲ ಅಂದರೆ ಅಲ್ಲಿ ಏನು ಕೆಲಸಗಳು ನಡೆಯಲ್ಲ. ಸೊ ಅದೊಂದು ಫ್ಯಾಕ್ಟರ್. ಇಟ್ ಆಲ್ಸೋ ಶುಡ್ ಹ್ಯಾವ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಫೆಸಿಲಿಟಿ. ಇದಕ್ಕೆ ಒಳ್ಳೆ ಟ್ರಾನ್ಸ್ಪೋರ್ಟ್ ಮತ್ತು ಕಮ್ಯುನಿಕೇಷನ್ ಇರಬೇಕು. ಅಂದರೆ ಒಳ್ಳೆ ರೋಡ್ಗಳಿರ್ಬೋದು, ಅಥವಾ ಮೊಬೈಲ್ ಫೋನ್ ಸಿಗ್ನಲ್ಗಳು, ವೈರ್ ಲೈನ್ಗಳು, ಈ ಥರ ಎಲ್ಲ ಕೂಡ ಇರಬೇಕು. ಆಗ ಮಾತ್ರ ಒಂದು ಇಂಡಸ್ಟ್ರಿ ನಡೆಯೋಕ್ಕೆ ಆಗುವಂಥದ್ದು. ಮಾರ್ಕೆಟ್ ಫೆಸಿಲಿಟೀಸ್ ಇರಬೇಕು. ಅಂದರೆ ಈಗ ಎಲ್ಲೋ ಒಂದು ಇಲ್ಲಿ ರೆಡಿ ಮಾಡ್ತೀವಿ ಅಂದ್ಕೊಳ್ಳಿ, ಇಂಡಿಯಾದಲ್ಲಿ ಅದನ್ನ ಯಾರು ಪರ್ಚೇಸೇ ಮಾಡಲ್ಲ ಅಂತ ಹೇಳಿದ್ರೆ ವೇಸ್ಟ್ ಆಗುತ್ತಲ್ವ. ಅದನ್ನು ಬೇರೆ ದೇಶಕ್ಕೆ ಕಳಿಸೋಕೆ ನಮಗೆ ಹೆಚ್ಚು ಖರ್ಚಾಗುತ್ತೆ. ಸೊ ಬೇರೆ ದೇಶಕ್ಕೂ ಕಳಿಸ್ಬೇಕು, ಆದರೆ ಇಲ್ಲೂ ಕೂಡ ನಮಗೆ ಒಂದು ಮಾರ್ಕೆಟ್ ಫೆಸಿಲಿಟಿ ಇರಬೇಕು. ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇರಬೇಕು. ಅಂದರೆ ಈಗ ಯಾರಾದ್ರು ಇಂಡಸ್ಟ್ರಿ ಮಾಡ್ತೀನಿ ಅಂತ ಹೇಳಿದ್ರೆ ಬಂಡವಾಳ ಬೇಕಲ್ಲ, ಸೊ ಆ ಬಂಡವಾಳ ಇರಬೇಕು. ಲೇಬರ್ ಇರಬೇಕು. ಲೇಬರ್ ಅಂದರೆ ಕೆಲಸದವ್ರು ಸಿಗಬೇಕಲ್ಲಿ. ಇವಾಗ ಯಾವುದೋ ಒಂದು ಫುಲ್ಲು ಕಾಡಂಥ ಜಾಗದಲ್ಲಿ ಇಂಡಸ್ಟ್ರಿ ಮಾಡಿಬಿಟ್ರೆ ಅಲ್ಲಿ ಯಾರು ಜನಗಳೇ ಬರಲ್ಲ, ಜನಗಳೇ ಇರಲ್ಲ. ಎಲ್ಲರನ್ನೂ ಅಲ್ಲಿ ಕರ್ಕೊಂಡೋಗಿ ಕೆಲಸ ಮಾಡಿಸಿ ಕರ್ಕೊಂಬರೋಕ್ಕಾಗತ್ತಾ? ಆಗಲ್ಲ. ಸೊ ಅದು ಒಂದು ಫ್ಯಾಕ್ಟರ್. ನೆಕ್ಸ್ಟ್ ಬಂದು ವಾಟರ್ ಸಪ್ಲೈ. ನೀರಿನ ಸಪ್ಲೈ ಇರಬೇಕು. ಕೆಲವು ಇಂಡಸ್ಟ್ರಿ, ಫಾರ್ ಎಕ್ಸಾಂಪಲ್ ಶುಗರ್ ಮತ್ತು ಪೇಪರ್ ಮಿಲ್ಸ್ ಇವೆಲ್ಲ ಹೇಳ್ತೀವಲ್ಲ, ಇಂಥದಕ್ಕೆಲ್ಲ ನೀರು ಸಪ್ಲೈ ಕೂಡ ಇರಬೇಕು. ನೀರಿಲ್ಲ ಅಂದರೂ ಕೂಡ ಅಲ್ಲಿ ಇಂಡಸ್ಟ್ರಿ ಇರೋದಕ್ಕೆ ಆಗೋದಿಲ್ಲ. ಐಡಿಯಲ್ ಕ್ಲೈಮೇಟ್. ಕರೆಕ್ಟಾದಂಥ ಕ್ಲೈಮೇಟ್ ಇರಬೇಕು. ಕೆಲವು ಇಂಡಸ್ಟ್ರಿಗೆ ಪರ್ಟಿಕ್ಯುಲರ್ ಆಗಿರುತ್ತೆ ಕ್ಲೈಮೇಟ್ ಇದೇ ಥರ ಇರಬೇಕು ವಾತಾವರಣ ಅಂತ. ನೆಕ್ಸ್ಟ್ ಬಂದು ಗವರ್ನಮೆಂಟ್ ಪಾಲಿಸೀಸ್ ಕರೆಕ್ಟಾಗಿರಬೇಕು. ಅಂದರೆ ಇದೆಲ್ಲ ಕರೆಕ್ಟಾಗಿದ್ದು ಗೌರ್ಮೆಂಟ್ ಅವರು ದಿನಕ್ಕೊಂದೊಂದು ರೂಲ್ಸ್ ಮಾಡೋದು ಅದೆಲ್ಲ ಮಾಡ್ತಾಯಿದ್ರು ಅಂದ್ಕೊಳ್ಳಿ. ಇಂಡಸ್ಟ್ರೀಸ್ ಅವ್ರಿಗೆ ಹ್ಯಾರಾಸ್ಮೆಂಟ್ ಮಾಡೋದು, ನೀವು ಈ ಥರ ಮಾಡಬಾರ್ದು, ಈ ಥರ ಮಾಡಬಾರ್ದು ಅಂತ ಹೇಳೋವಂಥದ್ದು. ಆ ಟೈಪೆಲ್ಲ ತುಂಬ ಇರಿಟೇಟಿಂಗಾಗಿ ಮಾಡ್ತಾಯಿದ್ರು ಅಂದರೆ ಪಾಲಿಸೀಸ್ ಎಲ್ಲ. ಆಗಲೂ ಕೂಡ ಇಂಡಸ್ಟ್ರೀಸು ಇರೋದಿಲ್ಲ. ಮೇಜರ್ ಇಂಡಸ್ಟ್ರಿಯಲ್ ರೀಜನ್ಸ್. ಈಗ ಇಂಡಿಯಾದಲ್ಲಿ ನಾನು ಇಂಡಸ್ಟ್ರಿಯಲ್ ರೀಜನ್ಸ್ ಅಂತ ಇರುತ್ತೆ ಅಂತ ಹೇಳಿದ್ನಲ್ಲ, ಅಂದರೆ ಒಂದು ದೊಡ್ಡ ಏರಿಯಾದಲ್ಲಿ ಸುಮಾರು ಇಂಡಸ್ಟ್ರಿಗಳು, ಫ್ಯಾಕ್ಟ್ರಿಗಳೇ ಇರೋವಂಥದ್ದು. ಸೊ ಈ ಥರದ್ದು ತುಂಬ ದೊಡ್ಡದು ಯಾವುದಿದೆ ಇಂಡಿಯಾದಲ್ಲಿ ನೋಡೋಣ. ಇಂಡಸ್ಟ್ರಿಯಲ್ ರೀಜನ್ ರೆಫರ್ಸ್ ಟು ಎ ರೀಜನ್ ವಿತ್ ಕಾನ್ಸಂಟ್ರೇಷನ್ ಆಫ್ ಒನ್ ಆರ್ ವೆರೈಟಿ ಆಫ್ ಇಂಡಸ್ಟ್ರಿ. ನಾನು ಹೇಳಿದ್ನಲ್ಲ, ತುಂಬ ಇಂಡಸ್ಟ್ರೀಸ್ ಎಲ್ಲ ಒಂದೇ ಥರದ್ದು ಅಥವಾ ಎಷ್ಟೊಂದು ಥರ ಇಂಡಸ್ಟ್ರೀಸ್ ಎಲ್ಲ ಒಟ್ಟಿಗೆ ಇರೋವಂಥದ್ದನ್ನು ಇಂಡಸ್ಟ್ರಿಯಲ್ ರೀಜನ್ ಅಂತೀವಿ. ಇಟ್ ಈಸ್ ಡಾಮಿನೇಟೆಡ್ ಬೈ ಇಂಡಸ್ಟ್ರೀಸ್ ಆ್ಯಂಡ್ ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸ್. ಇಂಡಸ್ಟ್ರೀಸು ಮತ್ತು ಇಂಡಸ್ಟ್ರಿಯಲ್ ಆ್ಯಕ್ಟಿವಿಟೀಸೇ ಜಾಸ್ತಿ ನಡೆಯುತ್ತೆ. ಇಟ್ ಈಸ್ ಯೂಶ್ವಲಿ ಅರ್ಬನೈಸ್ಡ್. ನೋಡಿರಿ, ಇಂಡಸ್ಟ್ರಿಯಲ್ ರೀಜನ್ಸ್ ಎಲ್ಲ ಅರ್ಬನೈಸ್ ಆಗಿರುತ್ತೆ, ಅಂದರೆ ಹಳ್ಳಿ ಥರ ಇರಲ್ಲ. ಆಲ್ಮೋಸ್ಟ್ ಆಲ್ ಸಿಟಿ ಟೈಪ್ ಆಗಿಬಿಟ್ಟು ಬಿಲ್ಡಿಂಗ್ಗಳೆಲ್ಲ ಕೂಡ ಬಂದಿರುತ್ತೆ, ಯಾಕಂದರೆ ಅವ್ರಿಗೆ ಲೇಬರ್ ಬೇಕಲ್ಲ, ಅದರಿಂದ. ಇಂಡಸ್ಟ್ರಿಯಲ್ ರೀಜನ್ಸ್ ಆರ್ ಲೊಕೇಟೆಡ್ ಇನ್ ಏರಿಯಾಸ್ ವೇರ್ ಐಡಿಯಲ್ ಫ್ಯಾಕ್ಟರ್ಸ್ ಆಫ್ ದರ್ ಲೊಕೇಶನ್ ಆರ್ ಫೌಂಡ್. ಇಲ್ಲಿ ಮೇಲೆ ಹೇಳಿದ್ನಲ್ಲ, ಈ ಒಂದು 7 ಅಥವಾ 8 ಫ್ಯಾಕ್ಟರ್ಸ್ ಏನು ಅಂತ. ಈ 8 ಫ್ಯಾಕ್ಟರ್ಸು ಕೂಡ ಜಾಸ್ತಿ ವರ್ಕ್ ಆಗುವಂಥ ಏರಿಯಾಸಲ್ಲೇ ಈ ಒಂದು ಇಂಡಸ್ಟ್ರಿಯಲ್ ರೀಜನ್ಸ್ ಇರೋವಂಥದ್ದು. ಸೊ ಇಂಡಿಯಾದಲ್ಲಿ 8 ಇಂಡಸ್ಟ್ರಿಯಲ್ ರೀಜನ್ಸ್ ಇದೆ, ಅಂದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ರೀಜನ್ಸ್. ಯಾವ್ಯಾವುದು? ಒಂದು ಬಂದು ಹೂಗ್ಲಿ ಕಲ್ಕತ್ತಾ ರೀಜನ್ ಅಂತ, ಅಂದರೆ ಇದು ವೆಸ್ಟ್ ಬೆಂಗಾಲಲ್ಲಿದೆ ಆ ಜಾಗ. ನೆಕ್ಸ್ಟ್ ಬಂದು ಮುಂಬೈ ಪುಣೆ ರೀಜನ್ ಅಂತ, ಇದು ಮಹಾರಾಷ್ಟ್ರದಲ್ಲಿದೆ. ಅಹಮದಾಬಾದ್ ವಡೋದರ ರೀಜನ್ ಅಂತ ಗುಜರಾತಲ್ಲಿದೆ. ನೆಕ್ಸ್ಟ್ ಬಂದು ಮಧುರೈ ಕೊಯಂಬತ್ತೂರು ರೀಜನ್ ಅಂತ, ಇದು ತಮಿಳ್ನಾಡಲ್ಲಿ. ಡೆಲ್ಲಿ ಮೀರತ್ ರೀಜನ್ ಅಂತ, ಇದು NCR ಅಂತ ಕರೀತಾರೆ, ಡೆಲ್ಲಿ ಮತ್ತು ಸುತ್ತಮುತ್ತ ಏರಿಯಾ ಅಲ್ಲಿದೆ. ವಿಶಾಖಪಟ್ಟಣಂ ಗುಂಟೂರು ರೀಜನ್ ಅಂತ ಆಂಧ್ರ ಪ್ರದೇಶಲ್ಲಿ. ಮತ್ತು ಕೋಲ್ಕತ್ತಾ ತಿರುವನಂತಪುರಂ ರೀಜನ್ ಅಂತ ಹೇಳ್ಬಿಟ್ಟು ಈ ಥರ ಒಂದು 8 ನಮಗೆ ಮೇಜರ್ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾಸ್ ಎಲ್ಲ ಇರೋವಂಥದ್ದು. ಮೇಜರ್ ಇಂಡಸ್ಟ್ರೀಸ್ ಆಫ್ ಇಂಡಿಯಾ. ಈಗ ಇಂಡಸ್ಟ್ರಿಯಲ್ ರೀಜನ್ಸ್ ಅಂದರೆ ಏನು ಅಂತ ಗೊತ್ತಾಯಿತು ನಮಗೆ. ಈಗ ದೊಡ್ಡ ದೊಡ್ಡ ಇಂಡಸ್ಟ್ರಿ ಯಾವ ಥರದ್ದಿದೆ, ಅಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಡಸ್ಟ್ರೀಸಲ್ಲಿ ಯಾವ್ಯಾವುದಿದೆ ನೋಡೋಣ. ಮೊದಲನೇದಾಗಿ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ.
ಇದೆಲ್ಲ ನಿಮಗೆ ಗೊತ್ತು. ಐರನ್ ಅಂದರೆ ಕಬ್ಬಣ, ಸ್ಟೀಲ್ ಅಂದರೆ ಸ್ಟೀಲ್, ಇದೆಲ್ಲ ಗೊತ್ತು. ಇಟ್ ಈಸ್ ದಿ ಬೇಸಿಸ್ ಆಫ್ ಆಲ್ ಅದರ್ ಇಂಡಸ್ಟ್ರಿ. ನೋಡಿ, ಯಾವುದೇ ಒಂದು ದೇಶದಲ್ಲಿ ಏನೇ ಒಂದು ಇಂಡಸ್ಟ್ರಿಯಲ್ ನಿಮ್ಗೆ ಗ್ರೋತ್ ಇರಬೇಕು ಅಥವಾ ಇಂಡಸ್ಟ್ರೀಸ್ ಇರಬೇಕು ಅಂದರೆ ಈ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಇದ್ರೇ ಆಗೋದು. ಈಗ ಬೇರೆ ಏನೇ ಮಿಷಿನರಿ ಮಾಡಿ ಏನೇ ಮಾಡಿರಿ ನಿಮಗೆ ಐರನ್, ಸ್ಟೀಲ್ ಇವೆಲ್ಲ ಕೂಡ ಬೇಕೇ ಬೇಕಾಗುತ್ತೆ. ಮೆನಿ ಇಂಡಸ್ಟ್ರೀಸ್ ಲೈಕ್ ಇಂಜಿನಿಯರಿಂಗ್, ಲೋಕೋಮೋಟಿವ್ಸ್, ಮಿಷಿನ್ ಟೂಲ್ಸ್, ಆಟೋಮೊಬೈಲ್ಸ್, ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ಸ್ ಎಕ್ಸೆಟ್ರಾ ಡಿಪೆಂಡ್ ಆನ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ. ನೋಡಿ, ಈಗ ಫಾರ್ ಎಕ್ಸಾಂಪಲ್ ಇಂಜಿನಿಯರಿಂಗ್ ಯಾವುದೋ ಒಂದು ಇಂಡಸ್ಟ್ರಿ ಇರ್ಬೋದು, ಲೋಕೋಮೋಟಿವ್ಸ್ ಇರ್ಬೋದು, ಅಂದರೆ ಕಾರು, ಬಸ್ಸು ಇವೆಲ್ಲ ರೆಡಿ ಮಾಡೋದು, ಮಿಷಿನ್ ಟೂಲ್ಸ್ಗಳು ರೆಡಿ ಮಾಡೋವಂಥದ್ದು, ಮೊಳೆಗಳು ಇರ್ಬೋದು, ಸ್ಕ್ರೂಗಳು ರೆಡಿ ಮಾಡೋದಿರ್ಬೋದು. ಅಗ್ರಿಕಲ್ಚರ್ ಎಕ್ವಿಪ್ಮೆಂಟ್ಸ್, ಈಗ ಒಂದು ನಿಮ್ಗೇನಾದರೂ ಟ್ರ್ಯಾಕ್ಟ್ರು ಆ ಥರದ್ದು ಏನಾದರೂ ಬೇಕು ಅಥವಾ ಬೇರೆ ಬೇರೆ ಎಕ್ವಿಪ್ಮೆಂಟ್ ಏನಾದರೂ ರೆಡಿ ಮಾಡಬೇಕು ಅಂದ್ಕೊಳ್ಳಿ, ಅದೆಲ್ಲದಕ್ಕೂ ಕೂಡ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಮೆಟಲ್ ಬೇಸ್ಡ್ ಇಂಡಸ್ಟ್ರಿ ಇನ್ ಇಂಡಿಯಾ. ಇದು ಇಂಡಿಯಾದಲ್ಲೇ ಮೆಟಲ್ ಬೇಸ್ಡ್ ಇಂಡಸ್ಟ್ರಿ ಟೈಪ್ ತೊಗೊಂಡ್ವಿ ಅಂದ್ಕೊಳ್ಳಿ, ಅಂದರೆ ಕಬ್ಬಿಣ, ಕಾಪರ್ ಈ ಥರದ್ದು. ಅಂಥದ್ರಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದು ಬಂದು ಐರನ್ ಆ್ಯಂಡ್ ಸ್ಟೀಲ್. ಏನ್ಷಿಯಂಟ್ ಇಂಡಿಯಾ ನ್ಯೂ ದಿ ಆರ್ಟ್ ಆಫ್ ಸ್ಮೆಲ್ಟಿಂಗ್ ಐರನ್ ಓರ್. ನೋಡಿ, ಐರನ್ ಓರ್ ಅಂದರೆ ಐರನ್ ಓರ್ ಅಂತ ಹೇಳಿದ್ರೆ ಕಬ್ಬಿಣದ ಅದಿರು. ಇದನ್ನು ತೊಗೊಂಡು ಐರನ್ನಾಗಿ ಕನ್ವರ್ಟ್ ಮಾಡೋದು ತುಂಬ ಹಳೆ ಕಾಲದಿಂದ ಇಂಡಿಯನ್ಸ್ಗೆ ಗೊತ್ತಿತ್ತು. ದಿ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿಸ್ ಇಸ್ ದಿ ಐರನ್ ಪಿಲ್ಲರ್ ಇನ್ ಡೆಲ್ಲಿ. ನೋಡಿ, ಡೆಲ್ಲಿಯಲ್ಲಿ ಒಂದು ಐರನ್ ಪಿಲ್ಲರ್ ಅಂತ ಇದೆ. ಇದು ಹಳೆ ಕಾಲದಲ್ಲಿ ಸುಮಾರು 1000 ವರ್ಷ ಹಿಂದೆನೇ ಇದನ್ನು ಮಾಡಿಸಿರೋಂಥ, ಅಂದರೆ ಇದನ್ನು ಎರೆಕ್ಟ್ ನಿಲ್ಲಿಸಿರೋಂಥದ್ದು. ಇಲ್ಲಿವರೆಗೂ ಕೂಡ ಇದು ತುಕ್ಕಿಡ್ದಿಲ್ಲ, ಅಂದರೆ ಅಷ್ಟು ತುಂಬ ಒಳ್ಳೆ ಟೆಕ್ನಾಲಜಿ ನಮ್ಮಲ್ಲಿ ಇತ್ತು. ದಿ ಮಾಡರ್ನ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಇನ್ ಇಂಡಿಯಾ ವಾಸ್ ಸ್ಟಾರ್ಟೆಡ್ ಇನ್ 1874 ಅಟ್ ಕುಲ್ತಿ ಇನ್ ವೆಸ್ಟ್ ಬೆಂಗಾಲ್. ಈಗ ಹಳೆ ಕಾಲದಿಂದ ಕೂಡ ಮಾಡ್ತಾಯಿದ್ರು ಈ ಐರನ್ನು ಇದೆಲ್ಲ ರೆಡಿ ಮಾಡೋದು, ಅಂದರೆ ಚಿಕ್ಕ ಚಿಕ್ಕದಾಗಿ ಅಲ್ಲಲ್ಲ ಒಂದೊಂದು ಊರಲ್ಲಿ ಮಾಡ್ತಾಯಿದ್ರು. ಅದು ದೊಡ್ಡ ಇಂಡಸ್ಟ್ರಿ ಥರ, ತುಂಬ ದೊಡ್ಡ ಫ್ಯಾಕ್ಟ್ರಿ ಥರ ಎಲ್ಲ ಶುರುವಾಗಿದ್ದು ಬಂದು ವೆಸ್ಟ್ ಬೆಂಗಾಲಲ್ಲಿ. ಇದು 1874 ಇಂಡಿಪೆಂಡೆನ್ಸ್ ಬರೋದಕ್ಕೂ ಮೊದಲು ಶುರುವಾಯಿತು. ಬಟ್ ದಿ ಕ್ರೆಡಿಟ್ ಫಾರ್ ಮಾಡರ್ನ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಗೋಸ್ ಟು ಜೆ.ಎನ್. ಟಾಟಾ, ಹೂ ಸ್ಟಾರ್ಟೆಡ್ ದಿ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಇನ್ 1907 ಅಟ್ ಸಕ್ಚಿ. ನೋಡಿ, 1874 ಇದು ಶುರುವಾದರೂ ಕೂಡ ವೆಸ್ಟ್ ಬೆಂಗಾಲಲ್ಲಿ ಇದನ್ನು ನಾವು ಅಷ್ಟು ಇಂಪಾರ್ಟೆಂಟ್ ಅಂತ ಕನ್ಸಿಡರ್ ಮಾಡಲ್ಲ, ಯಾಕಂದರೆ ಪ್ರೊಡಕ್ಷನ್ ಎಲ್ಲ ತುಂಬ ಕಮ್ಮಿ ಇತ್ತು. ಅದು ತುಂಬ ಜಾಸ್ತಿ ಪ್ರೊಡ್ಯೂಸ್ ಮಾಡಿ ತುಂಬ ಮಾಡರ್ನ್ ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಪ್ರೊಡಕ್ಷನ್ ಮಾಡೋದು, ಈ ಒಂದು ಕ್ರೆಡಿಟ್ ಹೋಗಿ ಜೆ.ಎನ್. ಟಾಟಾ ಅವ್ರಿಗೆ ಸೇರಬೇಕಾಗಿತ್ತು. ಈಗ ಟಾಟಾ ಕಂಪನಿ ಅಂತ ಇದೆಯಲ್ಲ, ಅದರದ್ದು ಫೌಂಡರ್ ಜೆ.ಎನ್. ಟಾಟಾ ಅಂತ. ಇವರು 1907 ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅನ್ನೋದನ್ನು ಶುರು ಮಾಡ್ತಾರೆ. ದಿ ಇಂಡಸ್ಟ್ರಿ ಮೇಡ್ ಎ ಗ್ರೇಟ್ ಪ್ರೋಗ್ರೆಸ್ ಆಫ್ಟರ್ ಇಂಡಿಪೆಂಡೆನ್ಸ್. ನೋಡಿ, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಬಂದು ತುಂಬ ಡೆವಲಪ್ ಆಗಿದ್ದು ಇಂಡಿಪೆಂಡೆನ್ಸ್ ಬಂದಾದಮೇಲೆ. ಅಂಡರ್ ದಿ 5 year ಪ್ಲ್ಯಾನ್ಸ್ ಎಫರ್ಟ್ಸ್ ವೇರ್ ಮೇಡ್ ಟು ಡೆವಲಪ್ ದಿಸ್ ಇಂಡಸ್ಟ್ರಿ. ನೋಡಿ, 5 year ಪ್ಲ್ಯಾನ್ಸ್ ಅಂತೆಲ್ಲ ಮಾಡಿಕೊಂಡು, ಅಂದರೆ 5 ವರ್ಷ ಒಂದು ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ, ಈ ಒಂದು 5 ವರ್ಷ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿಗೆ ಅಥವಾ ಟೋಟಲ್ ಇಂಡಸ್ಟ್ರೀಸ್ಗೆ ಅಂತ ಕಾನ್ಸಂಟ್ರೇಟ್ ಮಾಡಿ ಈ ಒಂದು ಇಂಡಸ್ಟ್ರಿನ ತುಂಬ ಡೆವಲಪ್ ಮಾಡ್ತಾರೆ. ಈಗ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಮತ್ತು ಅಲ್ಯೂಮಿನಿಯಂ ಇಂಡಸ್ಟ್ರಿ ಎಲ್ಲ ಎಲ್ಲೆಲ್ಲಿದೆ ಅಂತ ನೋಡ್ಬೋದು ನೀವು. ಓಕೆ, ಬೆಳಗಾವಿ ಇದೆಲ್ಲ ನೋಡ್ಬೋದು ನೀವು ಈ ಜಾಗ. ದಿ ಫ್ಯಾಕ್ಟರ್ಸ್ ಆಫ್ ಲೊಕೇಶನ್ ಆಫ್ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಆರ್. ಅಂದರೆ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಇರಬೇಕು ಅಂದರೆ ಏನೇನು ಇರಬೇಕು ಆ ಜಾಗದಲ್ಲಿ. ಈಗ ಮೇಲೆ ಒಂದು 8 ಪಾಯಿಂಟ್ ಡಿಸ್ಕಸ್ ಮಾಡಿದ್ವಲ್ಲ, ಅದೇ ಥರನೇ ಈ ಇಂಡಸ್ಟ್ರೀಸ್ ಟೋಟಲ್ ಇರಬೇಕು ಅಂದರೆ 8 ಪಾಯಿಂಟ್ಸ್. ಅದರಲ್ಲಿ ಒಂದೊಂದಕ್ಕೆ ಜಾಸ್ತಿ ಇರಬೇಕು, ಒಂದೊಂದು ಕಮ್ಮಿ ಇರಬೇಕು, ಈ ಥರ. ಈ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಇರಬೇಕಂದ್ರೆ ಏನೇನು ಇರಬೇಕು? ಮೊದಲನೇದಾಗಿ ಬಂದು ಸಪ್ಲೈ ಆಫ್ ಬೇಸಿಕ್ ರಾ ಮೆಟೀರಿಯಲ್ ಆಫ್ ಐರನ್ ಓರ್. ಮೊದಲನೇದಾಗಿ ಐರನ್ ಓರ್ ಕರೆಕ್ಟಾಗಿ ಸಪ್ಲೈ ಆಗುವಂಥ ರೀಜನ್ ಇರಬೇಕು. ಅಂದರೆ ಸುತ್ತಮುತ್ತದ ಎಲ್ಲಾದರೂ ಕಬ್ಬಿಣದಾದ್ರೂ ಮೈನಿಂಗ್ ಮಾಡಿ ತೆಗಿತಾ ಇರಬೇಕು, ಅಂಥ ಜಾಗ ಇರಬೇಕು. ಕುಕಿಂಗ್ ಕೋಲ್ ಆ್ಯಸ್ ಎ ಮೈನ್ ಸೋರ್ಸ್ ಆಫ್ ಪವರ್ ಆ್ಯಂಡ್ ಐಡಲ್ ಪವರ್. ಅಂದರೆ ಕೋಲ್ ಬರುತ್ತಲ್ಲ ಇದ್ದಿಲು ಅಂತ ಹೇಳ್ಬಿಟ್ಟು ಆ ಥರದ್ದು ಹತ್ರದಲ್ಲಿ ಎಲ್ಲಾದರೂ ಇರಬೇಕು. ಯಾಕಂದರೆ ಅವ್ರಿಗೆ ಪವರ್ ಬೇಕು, ಅಂದರೆ ಎಲೆಕ್ಟ್ರಿಸಿಟಿ ಬೇಕು, ಅಥವಾ ಅದನ್ನು ಹೀಟ್ ಮಾಡೋಕ್ಕೆ, ಬಿಸಿ ಮಾಡೋದಕ್ಕೆ ಎಲೆಕ್ಟ್ರಿಸಿಟಿ ಬೇಕು, ಇಲ್ಲಾಂದರೆ ಕೋಲ್ ಏನಾದರೂ ಬೇಕಾಗತ್ತೆ. ಸೊ ಈ ಥರದ್ದು ಯಾವುದಾದ್ರು ಒಂದು ಹತ್ರದಲ್ಲಿರಬೇಕು ಅಥವಾ ಪ್ರೊವೈಡ್ ಮಾಡೋ ಥರ ಇರಬೇಕು. ನೆಕ್ಸ್ಟ್, ರೈಲ್ವೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಪೋರ್ಟ್ ಫೆಸಿಲಿಟೀಸ್. ನೋಡಿ, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಇರಬೇಕು ಅಂದರೆ ಅಲ್ಲಿ ರೈಲ್ವೇಸ್ ಚೆನ್ನಾಗಿರಬೇಕು, ಇಲ್ಲಾಂದರೆ ಪೋರ್ಟ್, ಶಿಪ್ ನಿಲ್ಲುತ್ತಲ್ಲ ಅಂಥ ಜಾಗ ಯಾವುದಾದ್ರೂ ಹತ್ರದಲ್ಲಿರಬೇಕು. ಯಾಕಂದರೆ ಲಾರಿಗಳಲ್ಲಿ ತೊಗೊಂಡೋಗಿ ಮಾಡ್ತೀವಿ ಅಂತ ಹೇಳಿದ್ರೆ ತುಂಬ ಜಾಸ್ತಿ ಆಗಿಬಿಡುತ್ತೆ. ಪ್ಲೆಂಟಿ ಆಫ್ ವಾಟರ್ ಸಪ್ಲೈ, ನೀರಿನ ಸಪ್ಲೈ ಕೂಡ ತುಂಬ ಜಾಸ್ತಿ ಇರಬೇಕು. ಮತ್ತು ಚೀಪ್ ಲೇಬರ್ ಇರಬೇಕು, ಅಂದರೆ ಜನಗಳೆಲ್ಲ ತುಂಬ ಕಮ್ಮಿ ದುಡ್ಡಿಗೆ ಕೆಲಸ ಮಾಡೋವಂಥ ರೀಜನ್ ಇರಬೇಕು. ಯಾಕಂದರೆ ಜಾಸ್ತಿ ಲೇಬರ್ ಇಂಟೆನ್ಸಿವ್ ವರ್ಕ್ ಎಲ್ಲ ಇರುತ್ತೆ ಅದರಲ್ಲಿ. ಕ್ಯಾಪಿಟಲ್ ಆ್ಯಂಡ್ ಲೋಕಲ್ ಮಾರ್ಕೆಟ್, ಒಂದು ಕ್ಯಾಪಿಟಲ್ ಇರಬೇಕು, ಅಂದರೆ ಇನ್ವೆಸ್ಟ್ಮೆಂಟ್ ಇರಬೇಕು, ಎಲ್ಲದರಲ್ಲೂ ಇರಬೇಕಿದು. ನೆಕ್ಸ್ಟ್ ಬಂದು ಲೋಕಲ್ ಮಾರ್ಕೆಟ್, ಅಂದರೆ ಇವರು ಪ್ರೊಡ್ಯೂಸ್ ಮಾಡೋವಂಥ ಐರನ್ ಸ್ಟೀಲ್ನೆಲ್ಲ ಇಂಡಿಯಾದಲ್ಲೂ ಪರ್ಚೇಸ್ ಮಾಡೋ ಥರ ಅಥವಾ ಸುತ್ತಮುತ್ತದಲ್ಲೂ ಕೂಡ ಪರ್ಚೇಸ್ ಮಾಡೋ ರೀತಿ ಮಾರ್ಕೆಟ್ ಕೂಡ ಇರಬೇಕು. ಸೊ ಪ್ರೊಡ್ಯೂಸಿಂಗ್ ಸೆಂಟರ್ಸ್, ದೇರ್ ಆರ್ 14 ಇಂಟಿಗ್ರೇಟೆಡ್ ಐರನ್ ಆ್ಯಂಡ್ ಸ್ಟೀಲ್ ಪ್ಲ್ಯಾಂಟ್ಸ್ ಇನ್ ಇಂಡಿಯಾ. ನೋಡಿ, ಟೋಟಲ್ ಇಂಡಿಯಾದಲ್ಲಿ ಬಂದು 14 ಐರನ್ ಆ್ಯಂಡ್ ಸ್ಟೀಲ್ ಪ್ಲ್ಯಾಂಟ್ಸ್ ಇದೆ.
ಆಫ್ ದೀಸ್ 4 ಆರ್ ಇನ್ ಪ್ರೈವೇಟ್ ಸೆಕ್ಟರ್ ಆ್ಯಂಡ್ ಅದರ್ಸ್ ಆರ್ ಇನ್ ಪಬ್ಲಿಕ್ ಸೆಕ್ಟರ್. ಇದರಲ್ಲಿ 4 ಪ್ರೈವೇಟ್ ಸೆಕ್ಟರ್ ಆಗಿದೆ, ಇನ್ನು ಮಿಕ್ಕಿದೆಲ್ಲ ಕೂಡ ಪಬ್ಲಿಕ್ ಸೆಕ್ಟರ್. ಈಗ ಪ್ರೈವೇಟ್ ಸೆಕ್ಟರ್ ಏನು, ಪಬ್ಲಿಕ್ ಸೆಕ್ಟರ್ ಏನು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಪ್ರೈವೇಟ್ ಸೆಕ್ಟರ್ ಅಂತ ಹೇಳಿದ್ರೆ ಜನಗಳು ಯಾರಾದರೂ ಒಂದು ಕಂಪ್ನಿ ಶುರು ಮಾಡಿರೋದು. ಇವಾಗ ನಾನೊಂದು ಕಂಪ್ನಿ ಶುರು ಮಾಡಿರ್ತೀನಿ, ನೀವೇನೋ ಒಂದು ಕಂಪ್ನಿ ಶುರು ಮಾಡಿರ್ತೀರ. ಈ ಥರ ಪ್ರೈವೇಟ್ ವ್ಯಕ್ತಿಗಳು. ಗವರ್ನಮೆಂಟ್ ಅವರು ಏನೂ ಹೆಲ್ಪ್ ಮಾಡಿರಲ್ಲ, ಗವರ್ಮೆಂಟ್ ಅವ್ರದ್ದು ಇನ್ವಾಲ್ವ್ಮೆಂಟು ಏನೂ ಇರೋದಿಲ್ಲ. ಅಂಥದ್ದನ್ನು ನಾವು ಪ್ರೈವೇಟ್ ಸೆಕ್ಟರ್ ಅಂತ ಕರೆಯೋದು. ಪಬ್ಲಿಕ್ ಸೆಕ್ಟರ್ ಅಂತ ಹೇಳಿದ್ರೆ ಗವರ್ನಮೆಂಟ್ ಅವರೇ ಒಂದು ಕಂಪ್ನಿ ಮಾಡಿರ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ BSNL ಅಂದ್ಕೊಳ್ಳಿ. BSNL ಒಂದು ಕಂಪ್ನಿ. ಈಗ ಜಿಯೋ ಯಾವ ಥರ ಇದೆ, ಏರ್ಟೆಲ್ ಯಾವ ಥರ ಇದೆ, ಅದೇ ಥರ BSNL ಒಂದು ಕಂಪ್ನಿ. ಆದರೆ BSNL ಬಂದು ಪಬ್ಲಿಕ್ ಸೆಕ್ಟರ್ ಆಗುತ್ತೆ. ಯಾಕೆ? BSNLನ ನಡೆಸೋದು ಯಾರು? ಗವರ್ನಮೆಂಟ್ ಅವರು ಒಂದು ಕಂಪನಿ ಮಾಡಿರ್ತಾರೆ BSNL ಅಂತ, ಅವರು ನಡೆಸ್ತಾರೆ ಅದನ್ನು. ಅದೇ ರೀತಿ BMTC ಪಬ್ಲಿಕ್ ಸೆಕ್ಟರ್ ಆಗುತ್ತೆ. ಯಾಕೆ? BMTC ಬಸ್ಗಳೆಲ್ಲ ಕೂಡ ಅಥವಾ KSRTC ಬಸ್ಗಳೆಲ್ಲ ಕೂಡ ಗವರ್ನಮೆಂಟ್ ಅವರು ನಡೆಸೋದು. ಸೊ ಅರ್ಥ ಆಗಿರ್ಬೋದು, ಪಬ್ಲಿಕ್ ಅಂತ ಹೇಳಿದ್ರೆ ಗವರ್ನಮೆಂಟ್ ನಡೆಸೋವಂಥವ್ರು, ಪ್ರೈವೇಟ್ ಅಂತ ಹೇಳಿದ್ರೆ ನಾವು ನೀವು ನಡೆಸೋವಂಥವು. ಸೊ ಈಗ ಪ್ರೈವೇಟ್ ಸೆಕ್ಟ್ರಲ್ಲಿರೋಂಥ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ನೋಡೋಣ. ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಜಾರ್ಖಂಡಲ್ಲಿದೆ. ಜಿಂದಾಲ್ ವಿಜಯನಗರ್ ಸ್ಟೀಲ್ ಕಂಪನಿ ಅಂತ ಅಥವಾ ಲಿಮಿಟೆಡ್ ಅಂತ ಹೇಳ್ಬಿಟ್ಟು ಇದು ಬಳ್ಳಾರಿಯಲ್ಲಿದೆ, ಕರ್ನಾಟಕ. ಇಸ್ಪಾತ್ ಐರನ್ ಆ್ಯಂಡ್ ಸ್ಟೀಲ್ ಅಂತ ಡಾಲ್ವಿ ಅಂತ ಇದು ಮಹಾರಾಷ್ಟ್ರದಲ್ಲಿದೆ. ದುಬಾರಿ ಸ್ಟೀಲ್ ಪ್ಲ್ಯಾಂಟ್ ಅಂತ ಇದೆ, ಇದು ಒಡಿಶಾದಲ್ಲಿದೆ. ಸೊ ಇದಿಷ್ಟು ಪ್ರೈವೇಟ್ ಸೆಕ್ಟರ್, ಪ್ರೈವೇಟ್ ಕಂಪ್ನಿಗಳವರು ನಡೆಸ್ತಾ ಇರೋಂಥದ್ದು. ಈಗ ಪಬ್ಲಿಕ್ ಸೆಕ್ಟರಲ್ಲಿ ನೋಡೋಣ, ಅಂದರೆ ಗವರ್ನಮೆಂಟ್ ಅವ್ರ ಅಂಡರಲ್ಲಿರೋಂಥ ಕಂಪನಿಗಳು ಯಾವ್ಯಾವುದಿದೆ. ಇಂಡಿಯನ್ ಐರನ್ ಆ್ಯಂಡ್ ಸ್ಟೀಲ್ ಅಂತ ಹೇಳ್ಬಿಟ್ಟು ವೆಸ್ಟ್ ಬೆಂಗಾಲಲ್ಲಿದೆ. ವಿಶ್ವೇಶ್ವರಯ್ಯ ಐರನ್ ಆ್ಯಂಡ್ ಸ್ಟೀಲ್ ಲಿಮಿಟೆಡ್ ಅಂತ ಕರ್ನಾಟಕದಲ್ಲಿ ಭದ್ರಾವತಿಯಲ್ಲಿದೆ. ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್ ಅಂತ ಇದು ಛತ್ತೀಸ್ಗಢಲ್ಲಿದೆ. ನೆಕ್ಸ್ಟ್ ಅದೇ ರೀತಿ ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್ ಅಂತ ಇದು ಇನ್ನೊಂದಿದೆ, ಇದು ಕೂಡ ಒಡಿಶಾದಲ್ಲಿರೋವಂಥದ್ದು. ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್ ವೆಸ್ಟ್ ಬೆಂಗಾಲ್. ಈ ಥರ 3 ಇದೇ ಹೆಸರಲ್ಲಿ 3 ಸ್ಟೇಟಲ್ಲೂ ಒಂದೊಂದಿದೆ. ನೆಕ್ಸ್ಟ್ ಬೊಕಾರೋ ಸ್ಟೀಲ್ ಪ್ಲ್ಯಾಂಟ್ ಅಂತ ಹೇಳ್ಬಿಟ್ಟು ಜಾರ್ಖಂಡಲ್ಲಿ, ಸೇಲಂ ಸ್ಟೀಲ್ ಪ್ಲ್ಯಾಂಟ್ ಅಂತ ತಮಿಳ್ನಾಡಲ್ಲಿ, ವಿಶಾಖಪಟ್ಟಣಂ ಸ್ಟೀಲ್ ಪ್ಲ್ಯಾಂಟ್ ಅಂತ ಆಂಧ್ರ ಪ್ರದೇಶಲ್ಲಿ, ದೈತಾರಿ ಸ್ಟೀಲ್ ಪ್ಲ್ಯಾಂಟ್ ಒಡಿಶಾ, ಟಾಟಾ ಸ್ಟೀಲ್ ಪ್ಲ್ಯಾಂಟ್ ಒಡಿಶಾ. ಇಷ್ಟಿದೆ. ಇನ್ ಅಡಿಷನ್ ದೇರ್ ಆರ್ 199 ಮಿನಿ ಸ್ಟೀಲ್ ಪ್ಲ್ಯಾಂಟ್ಸ್ ಸೆಟಪ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ನೋಡಿರಿ, ಇಲ್ಲಿ ಮೇಲೆ ಏನು ಹೇಳಿದೆ, ಇದೊಂದು 10, ಇಲ್ಲೊಂದು ಮೇಲೆ ಒಂದು 4, ಇದೆಲ್ಲ ತುಂಬ ದೊಡ್ಡ ದೊಡ್ಡ ಸ್ಟೀಲ್ ಪ್ಲ್ಯಾಂಟ್ಸ್ ಅಂತ ಹೇಳ್ಬೋದು. ಇದಲ್ಲದೆ ಜೊತೆಗೆ ಇನ್ನೂ ಒಂದು ಹತ್ತತ್ರ ಒಂದು 200 ಅಂದ್ಕೊಳ್ಳಿ, 199 ಅಂದರೆ 200 ಅಂದ್ಕೊಳ್ಳಿ. ಈ ಥರ ಮಿನಿ ಸ್ಟೀಲ್ ಪ್ಲ್ಯಾಂಟ್ಸ್ ಇದೆ, ಅಂದರೆ ಚಿಕ್ಕ ಪುಟ್ಟ ಸ್ಟೀಲ್ ಪ್ಲ್ಯಾಂಟ್ಸ್. ಇಂಡಿಯಾ ಈಸ್ ದಿ 8th ಲಾರ್ಜೆಸ್ಟ್ ಸ್ಟೀಲ್ ಪ್ರೊಡ್ಯೂಸಿಂಗ್ ಕಂಟ್ರಿ ಇನ್ ದಿ ವರ್ಲ್ಡ್. ನೋಡಿ, ಇಡೀ ಪ್ರಪಂಚದಲ್ಲಿ ನಾವು ತೊಗೊಂಡ್ವಿ ಅಂತ ಹೇಳಿದ್ರೆ 8ನೇ ಪೊಸಿಷನಲ್ಲಿ ನಾವು ಇದ್ದೀವಿ. ಅಂದರೆ ಅಷ್ಟು ಜಾಸ್ತಿ ನಾವು ಸ್ಟೀಲ್ನ ಪ್ರೊಡ್ಯೂಸ್ ಮಾಡ್ತೀವಿ. ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ಬಗ್ಗೆ ನಿಮಗೆ ತಿಳಿದಾಯಿತು. ಈಗ ಅಲ್ಯೂಮಿನಿಯಂ ಇಂಡಸ್ಟ್ರಿ ಅಥವಾ ಅಲ್ಯೂಮಿನಿಯಂ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಯೂಮಿನಿಯಂ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ನಾನ್ ಫೆರಸ್ ಮೆಟಲ್. ಐರನ್ ಆ್ಯಂಡ್ ಸ್ಟೀಲ್ ಬಿಟ್ಟರೆ ನೆಕ್ಸ್ಟ್ ಮೆಟಲ್ಸ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋದು ಅಲ್ಯೂಮಿನಿಯಂ ಅಂತ. ಇಟ್ ಹ್ಯಾಸ್ ಎ ವೈಡ್ ರೇಂಜ್ ಆಫ್ ಯೂಸಸ್. ಇದನ್ನು 1-2 ಕಲ್ಲ ಸುಮಾರು ಇದಕ್ಕೆ ಯೂಸ್ ಮಾಡ್ತೀವಿ. ಅಲ್ಯೂಮಿನಿಯಮ್ನೆಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ? ಇಟ್ ಈಸ್ ಯೂಸ್ಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಏರ್ಪ್ಲೇನ್ಸ್. ನೋಡಿ, ಕಬ್ಬಿಣ ಸ್ಟೀಲ್ಗಿಂತ ಅಲ್ಯೂಮಿನಿಯಂ ಲೈಟ್ ವೆಯ್ಟ್ ಇರೋದ್ರಿಂದ ಏರ್ಪ್ಲೇನ್ಗಳಲ್ಲಿ ಏನಾದರೂ ಒಂದು ಮಾಡಬೇಕು ಅಂದರೆ ಅದರಲ್ಲಿ ಅಲ್ಯೂಮಿನಿಯಮ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಯೂಸ್ಡ್ ಇನ್ ಆಟೋಮೊಬೈಲ್ಸ್, ಅಂದರೆ ಕಾರು, ಬೈಕ್ ಇದೆಲ್ಲ ಮಾಡ್ತೀವಲ್ಲ, ಅದರಲ್ಲಿ ಯಾರು ಕಬ್ಬಿಣ ಮತ್ತು ಸ್ಟೀಲ್ ಯೂಸ್ ಮಾಡಲ್ಲ. ಅದರಲ್ಲೂ ಕೂಡ ಅಲ್ಯೂಮಿನಿಯಮ್ನೇ ಜಾಸ್ತಿ ಯೂಸ್ ಮಾಡ್ತಾರೆ. ರೈಲ್ವೇಸಲ್ಲಿ ಯೂಸ್ ಮಾಡ್ತೀವಿ, ಶಿಪ್ಗಳಲ್ಲಿ ಯೂಸ್ ಮಾಡ್ತೀವಿ, ಮನೆಗಳಲ್ಲಿ ಹೌಸ್ ಹೋಲ್ಡ್ ಅಪ್ಲೈನ್ಸಸ್ ಏನಾದರೂ ಇತ್ತು ಅಂದ್ಕೊಳ್ಳಿ, ಅದರಲ್ಲೂ ಅಲ್ಯೂಮಿನಿಯಂ ಯೂಸ್ ಮಾಡ್ತೀವಿ. ಎಲೆಕ್ಟ್ರಿಕಲ್ ಕೇಬಲ್ಸಲ್ಲಿ, ವೈರ್ಗಳಲ್ಲಿ. ಆ್ಯಂಡ್ ಇಟ್ಸ್ ಫಾಯಿಲ್ಸ್ ಆರ್ ಯೂಸ್ಡ್ ಇನ್ ಪ್ಯಾಕೇಜಿಂಗ್ ಮೆಟೀರಿಯಲ್ಸ್. ಈಗ ನೀವು ಅಲ್ಯೂಮಿನಿಯಂ ಫಾಯಿಲೆಲ್ಲ ಕೂಡ ನೋಡಿರ್ತೀರ, ಒಂದು ಪೇಪರ್ ಥರ ಇರುತ್ತೆ, ಅದನ್ನು ಪ್ಯಾಕೇಜ್ ಮಾಡೋಕ್ಕೆಲ್ಲ ಯೂಸ್ ಮಾಡ್ತಾರೆ, ಕವರ್ ಟೈಪಲ್ಲೆಲ್ಲ, ಅದಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಪೇಂಟ್ ಇಂಡಸ್ಟ್ರಿಯಲ್ಲಿ ಕೂಡ ಅಲ್ಯೂಮಿನಿಯಮ್ನ ಯೂಸ್ ಮಾಡ್ತೀವಿ. ಇಟ್ ಈಸ್ ಎ ಗುಡ್ ಸಬ್ಸ್ಟಿಟ್ಯೂಟ್ ಫಾರ್ ಸ್ಟೀಲ್ ಆ್ಯಂಡ್ ಕಾಪರ್. ಈಗ ಸ್ಟೀಲ್ ಮತ್ತು ಕಾಪರ್ ಯೂಸ್ ಮಾಡೋದಕ್ಕಿಂತ ಅಲ್ಯೂಮಿನಿಯಂ ಯೂಸ್ ಮಾಡೋದು ತುಂಬ ಬೆಟರ್ ಆಗಿರುತ್ತೆ. ಅಂದರೆ ಕಾಸ್ಟ್ ಕಮ್ಮಿ ಇರುತ್ತೆ ಮತ್ತು ವೆಯ್ಟ್ ಕಮ್ಮಿ ಇರುತ್ತೆ ಮತ್ತು ಕಾಪರ್ ಥರ ತುಂಬ ಬೆಂಡ್ ಆಗಲ್ಲ, ಸ್ವಲ್ಪ ಸ್ಟ್ರೆಂತ್ ಕೂಡ ಇರುತ್ತೆ. ದಿ ಲೊಕೇಶನ್ ಆಫ್ ಅಲ್ಯೂಮಿನಿಯಂ ಇಂಡಸ್ಟ್ರಿ ಈಸ್ ಮೇನ್ಲಿ ಗವರ್ನ್ಡ್ ಬೈ. ನೋಡಿರಿ, ಅಲ್ಯೂಮಿನಿಯಂ ಇಂಡಸ್ಟ್ರಿಗೆ ಯಾವ್ದು ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇರಬೇಕು. ಈಗ ನಾವು ಅಲ್ಯೂಮಿನಿಯಂ ಇಂಡಸ್ಟ್ರಿ ಮೊದಲು ನಾವು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರಿ ನೋಡಿದ್ವಿ, ಅದಕ್ಕೆ ಯಾವ್ಯಾವ ಫ್ಯಾಕ್ಟರ್ಸ್ ಬೇಕು ಅಂತ. ಅದೇ ರೀತಿ ಅಲ್ಯೂಮಿನಿಯಂ ಇಂಡಸ್ಟ್ರಿ ಎಲ್ಲಾದರೂ ಒಂದು ಸ್ಟಾರ್ಟ್ ಆಗಬೇಕು ಅಂದರೆ ಏನೇನು ಇರಬೇಕು ಸುತ್ತಮುತ್ತ. ದಿ ಅವೈಲಬಿಲಿಟಿ ಆಫ್ ಬಾಕ್ಸೈಟ್. ಈಗ ಐರನ್ ಓರಿಂದ ತೆಗೆದಿರ್ತಾರೆ, ಅಲ್ಯೂಮಿನಿಯಮನ್ನು ಬಂದು ಅಲ್ಯೂಮಿನಿಯಂ ಓರಿಂದ ತೆಗೆಯಲ್ಲ, ಬಾಕ್ಸೈಟಿಂದ ತೆಗಿತಾರೆ. ಓಕೆ, ಅಲ್ಯೂಮಿನಿಯಂ ಓರ್ನ ಬಾಕ್ಸೈಟ್ ಅಂತ ಕರಿತೀವಿ. ಸೊ ಬಾಕ್ಸೈಟ್ ಇರಬೇಕು, ಬಾಕ್ಸೈಟ್ ಸಿಗುವಂಥ ಜಾಗ ಆಗಿರಬೇಕು. ಸಪ್ಲೈ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್. ಇದಕ್ಕೆ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಸಿಗುವಂಥ ಎಲೆಕ್ಟ್ರಿಸಿಟಿ ಇರೋವಂಥ ಒಂದು ಜಾಗ ಆಗಿರಬೇಕು. ಇಟ್ ಶುಡ್ ಆಲ್ಸೋ ಹ್ಯಾವ್ ವೈಡ್ ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್. ಅಂದರೆ ಮಾರ್ಕೆಟು ಮತ್ತು ಇನ್ವೆಸ್ಟ್ಮೆಂಟ್ ಎಲ್ಲ ಇರಬೇಕು. ಇದು ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಇದ್ದೇ ಇರುತ್ತೆ. ಡಿಸ್ಟ್ರಿಬ್ಯೂಷನ್. ಈಗ ಅಲ್ಯೂಮಿನಿಯಂ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ,
ಅದೇನೇನು ನೋಡೋಣ. ದಿ ಅಲ್ಯೂಮಿನಿಯಂ ಇಂಡಸ್ಟ್ರಿ ಇಸ್ ದಿ ಸೆಕೆಂಡ್ ಇಂಪಾರ್ಟೆಂಟ್ ಮೆಟಲ್ ಬೇಸ್ಡ್ ಇಂಡಸ್ಟ್ರಿ ಇನ್ ಇಂಡಿಯಾ. ಆಲ್ರೆಡಿ ಹೇಳಿದಾಗೆ ಐರನ್ ಆ್ಯಂಡ್ ಸ್ಟೀಲ್ ಬಿಟ್ಟರೆ ನೆಕ್ಸ್ಟ್ ಇಂಪಾರ್ಟೆಂಟ್ ಅಲ್ಯೂಮಿನಿಯಂ ಅಂತ. ಇಟ್ ವಾಸ್ ಸ್ಟಾರ್ಟೆಡ್ ಇನ್ 1942 ಅಟ್ ಜಯಕಾಯ್ ನಗರ್ ಇನ್ ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲಲ್ಲಿ 1942 ಮೊದಲು ಶುರುವಾಗೋದು ಅಲ್ಯೂಮಿನಿಯಂ ಇಂಡಸ್ಟ್ರಿ. ನೌ ದೇರ್ ಆರ್ 9 ಮೇಜರ್ ಅಲ್ಯೂಮಿನಿಯಂ ಪ್ಲಾಂಟ್ಸ್ ಇನ್ ದಿ ಕಂಟ್ರಿ. ಟೋಟಲಾಗಿ ಇಂಡಿಯಾದಲ್ಲಿ ಈಗ ಎಷ್ಟಿದೆ ಅಲ್ಯೂಮಿನಿಯಂ ಪ್ಲಾಂಟ್ಸ್? ಟೋಟಲಾಗಿ 9 ಅಲ್ಯೂಮಿನಿಯಂ ಪ್ಲಾಂಟ್ಸ್ ಇದೆ. ದೇ ಆರ್ ಎಟ್ ವೆಸ್ಟ್ ಬೆಂಗಾಲ್, ಜೈಕಾಯ್ ನಗರ್ ವೆಸ್ಟ್ ಬೆಂಗಾಲ್ ಅಲ್ಲೊಂದು, ಅಲುಂಪುರಂ ಅಂತ ಇದೆ ಕೇರಳದಲ್ಲಿ ಅಲ್ಲೂ, ಮತ್ತು ತಮಿಳ್ನಾಡು ಹತ್ರ ಮೆಟ್ಟೂರ್ ಅಂತ ಇದೆ ಅಲ್ಲಿ, ಕರ್ನಾಟಕದ ಬೆಳಗಾವಿಯಲ್ಲಿ, ಹಿರಾಕುದ್, ದಾಮನ್ಜೋಡಿ ಇನ್ ಒಡಿಶಾ, ರೇಣುಕೂಟ್ ಇನ್ ಉತ್ತರ ಪ್ರದೇಶ್, ಕೊರಬಾ ಇನ್ ಛತ್ತೀಸ್ಗಢ, ರತ್ನಗಿರಿ ಇನ್ ಮಹಾರಾಷ್ಟ್ರ. ಇಷ್ಟು ಜಾಗಗಳಲ್ಲಿ ಅಲ್ಯೂಮಿನಿಯಂ ಇಂಡಸ್ಟ್ರಿಗಳು ಇರುವಂಥದ್ದು. ಇಂಡಿಯಾ ಹ್ಯಾಸ್ ದಿ 11th ಪ್ಲೇಸ್ ಇನ್ ದಿ ವರ್ಲ್ಡ್ ಫಾರ್ ದಿ ಪ್ರೊಡಕ್ಷನ್ ಆಫ್ ಅಲ್ಯೂಮಿನಿಯಂ ಪ್ರಾಡಕ್ಟ್ಸ್. ನೋಡಿ, ತುಂಬ ಜಾಸ್ತಿ ಅಲ್ಯೂಮಿನಿಯಂ ಪ್ರೊಡ್ಯೂಸ್ ಮಾಡೋವಂಥ ದೇಶಗಳು ಲಿಸ್ಟ್ ತೊಗೊಂಡ್ರೆ ಅದರಲ್ಲಿ 11ನೇ ಪೊಸಿಷನಲ್ಲಿ ನಾವಿದ್ದೀವಿ. ಇಂಡಿಯಾ ಇಂಪೋರ್ಟ್ಸ್ ಅಲ್ಯೂಮಿನಿಯಂ ಟು ಮೀಟ್ ಇಟ್ಸ್ ಲೋಕಲ್ ಡಿಮ್ಯಾಂಡ್ಸ್. ನೋಡಿರಿ, ಆದರೂ ಕೂಡ ಅಲ್ಯೂಮಿನಿಯಮ್ನು ಸಾಕಾಗ್ತಾ ಇಲ್ಲ ಇಲ್ಲಿ ಪ್ರೊಡ್ಯೂಸ್ ಮಾಡೋವಂಥದ್ದು. ನಾವು ಬೇರೆ ಕಡೆಯಿಂದ ಇಲ್ಲಿಗೆ ತರಿಸ್ಕೊಳ್ತಾ ಇದ್ವಿ. ಅಂದರೆ ಅಲ್ಯೂಮಿನಿಯಮ್ ನಮಗೆ ಬೇಕಾಗಿರೋಷ್ಟು ಪ್ರೊಡ್ಯೂಸ್ ಆಗ್ತಾ ಇಲ್ಲ ಅಂತ ಅರ್ಥ. ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಈಗ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಅಂದರೆ ನಿಮ್ಗೆ ಗೊತ್ತಾಯಿತು, ಹತ್ತಿ ತೊಗೊಂಡು ಬಟ್ಟೆ ರೆಡಿ ಮಾಡುವಂಥದ್ದು. ಕಾಟನ್ ಟೆಕ್ಸ್ಟೈಲ್ ಇಸ್ ದಿ ಬಿಗ್ಗೆಸ್ಟ್ ಆ್ಯಂಡ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಬ್ರಾಂಚ್ ಆಫ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇನ್ ಇಂಡಿಯಾ. ನೋಡಿ, ಟೆಕ್ಸ್ಟೈಲ್ ಅಂದರೆ ಬಟ್ಟೆಯಲ್ಲಿ ಕಾಟನ್ನೇ ಇರಬೇಕು ಅಂತೇನಿಲ್ಲ, ಪಾಲಿಸ್ಟರ್ ಕೂಡ ಬರುತ್ತೆ ಮತ್ತು ಸುಮಾರು ರೀತಿ ಉಲನ್ ಕ್ಲೋತ್ಸ್ ಎಲ್ಲ ಕೂಡ ಬರುತ್ತೆ. ಆದರೆ ಕಾಟನ್ ಟೆಕ್ಸ್ಟೈಲ್ ಅಥವಾ ಕಾಟನ್ ಅಂತ ಏನು ಕರಿತೀವಿ, ಹತ್ತಿಯಿಂದ ಮಾಡೋವಂಥ ಬಟ್ಟೆಗಳು, ಇದು ತುಂಬ ಇಂಪಾರ್ಟೆಂಟ್ ಬ್ರಾಂಚ್ ಅಂತ ಹೇಳ್ಬೋದು. ಇಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ರೋ ಬೇಸ್ಡ್ ಇಂಡಸ್ಟ್ರಿ. ನೋಡಿ, ಕಾಟನ್ ಟೆಕ್ಸ್ಟೈಲ್ ಅನ್ನೋದು ಬಂದು ಆಗ್ರೋ ಬೇಸ್ಡ್ ಇಂಡಸ್ಟ್ರಿ ಆಗಿದೆ. ಅಂದರೆ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋವಂಥದ್ದು. ಈಗ ನಾವು ಐರನ್ ಆ್ಯಂಡ್ ಸ್ಟೀಲ್ ಮಾಡಬೇಕು, ಅಲ್ಯೂಮಿನಿಯಂ ಮಾಡಬೇಕು ಅಂದರೆ ಅದಕ್ಕೂ ಅಗ್ರಿಕಲ್ಚರ್ಗೆ ಏನು ಸಂಬಂಧ ಇಲ್ಲ. ಆದರೆ ಕಾಟನ್ ಟೆಕ್ಸ್ಟೈಲ್ ಅಥವಾ ಹತ್ತಿಯಿಂದ ಮಾಡೋವಂಥ ಬಟ್ಟೆಗಳು ನಾವು ಯೂಸ್ ಮಾಡಬೇಕು ಅಂದರೆ ಹತ್ತಿ ಗಿಡಗಳನ್ನೆಲ್ಲ ನೆಡಲೇಬೇಕು. ಸೊ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿರೋವಂಥದ್ದು. ಕಾಟನ್ ಕ್ಲಾತ್ ಮೇಕಿಂಗ್ ವಾಸ್ ನೋನ್ ಟು ಇಂಡಿಯನ್ ಸಿನ್ಸ್ ಎ ಲಾಂಗ್ ಟೈಮ್. ನೋಡಿರಿ, ಹತ್ತಿಯಿಂದ ಯೂಸ್ ಮಾಡ್ಕೊಂಡು ಬಟ್ಟೆ ರೆಡಿ ಮಾಡೋದು, ಕಾಟನ್ ಕ್ಲಾತ್ಸ್ ರೆಡಿ ಮಾಡೋದು ಸುಮಾರು ಸಾವಿರಾರು ವರ್ಷಗಳಿಂದ ಇಂಡಿಯನ್ಸ್ಗೆ ಗೊತ್ತಿರೋಂಥ ವಿದ್ಯೆ. ಬಟ್ ಇಟ್ ವಾಸ್ ಕನ್ಫೈನ್ಡ್ ಟು ಹ್ಯಾಂಡ್ಲೂಮ್ಸ್. ಆದರೆ ಮೊದಲು ನಾವೇನು ಮಾಡ್ತಾಯಿದ್ವಿ, ಹತ್ತಿನ ಯೂಸ್ ಮಾಡ್ಕೊಂಡು ರೆಡಿ ಮಾಡೋದಲ್ಲಿ ಈ ಮಗ್ಗಗಳು ಅಂತ ಬರುತ್ತೆ, ಹ್ಯಾಂಡ್ಲೂಮ್ಸ್ ಅಂತ, ಅದರಲ್ಲಿ ಮಾತ್ರ ನಾವು ರೆಡಿ ಮಾಡ್ತಾಯಿದ್ವಿ. ದಿ ಫಸ್ಟ್ ಮಾಡರ್ನ್ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ವಾಸ್ ಸ್ಟಾರ್ಟೆಡ್ ಇನ್ 1854 ವೆನ್ ಎ ಕಾಟನ್ ಮಿಲ್ ವಾಸ್ ಸೆಟಪ್ ಅಟ್ ಮುಂಬೈ. ಮೊದಲು ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಎಲ್ಲಿ ಶುರುವಾಗಿದ್ದು? ಮುಂಬೈ ಹತ್ರ ಒಂದು ಜಾಗದಲ್ಲಿ 1854 ಈ ಇಶ್ವಿಯಲ್ಲಿ. ಆಫ್ಟರ್ ದಟ್ ದಿ ಇಂಡಸ್ಟ್ರಿ ಮೇಡ್ ರ್ಯಾಪಿಡ್ ಪ್ರೋಗ್ರೆಸ್ ಆ್ಯಂಡ್ ಮೋರ್ ಮಿಲ್ಸ್ ವೇರ್ ಎಸ್ಟಾಬ್ಲಿಷ್ಡ್. ಆಮೇಲೆ ಏನಾಯಿತು, ಈ ಥರ ಎಷ್ಟೊಂದು ಇಂಡಸ್ಟ್ರಿ ಎಲ್ಲ ಬೆಳೆದು ಇವಾಗ ಎಷ್ಟೊಂದು ಮಿಲ್ಗಳೆಲ್ಲ ಎಸ್ಟಾಬ್ಲಿಷ್ ಆಗಿದೆ. ನೌ ಇಂಡಿಯಾ ರ್ಯಾಂಕ್ಸ್ ಸೆಕೆಂಡ್ ಇನ್ ದಿ ವರ್ಲ್ಡ್ ಇನ್ ರೆಸ್ಪೆಕ್ಟ್ ಟು ಕಾಟನ್ ಫ್ಯಾಬ್ರಿಕ್ಸ್ ಪ್ರೊಡಕ್ಷನ್ ನೆಕ್ಸ್ಟ್ ಟು ದಿ ಚೈನಾ. ನೋಡಿ, ಈಗ ಕಾಟನ್ ಫ್ಯಾಬ್ರಿಕ್ ಪ್ರೊಡಕ್ಷನ್ ಅಥವಾ ಕಾಟನ್ ಟೆಕ್ಸ್ಟೈಲ್ ಪ್ರೊಡಕ್ಷನಲ್ಲಿ ಯಾರು ತುಂಬ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾರೆ ಅಂತ ನೋಡಿದ್ರೆ ಆ ಲಿಸ್ಟಲ್ಲಿ ಫಸ್ಟ್ ಚೈನಾ ಇದೆ, ಸೆಕೆಂಡು ಇಂಡಿಯಾದೇ ಇರೋದು. ಆಲ್ಸೋ ಇಂಡಿಯಾ ಇಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಕಾಟನ್ ಟೆಕ್ಸ್ಟೈಲ್. ಮತ್ತು ಕಾಟನ್ ಟೆಕ್ಸ್ಟೈಲ್ ನಾವು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ. ಮತ್ತು ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಚೈನಾ ಬಿಟ್ಟರೆ ನೆಕ್ಸ್ಟ್ ನಾವೇ ಬೇರೆ ದೇಶಗಳಿಗೆ ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋವಂಥದ್ದು. ದಿ ಲೊಕೇಶನ್ ಆಫ್ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಇಸ್ ಗವರ್ನ್ಡ್ ಬೈ ದಿ ಸಪ್ಲೈ ಆಫ್ ರಾ ಕಾಟನ್, ಪವರ್, ವಾಸ್ಟ್ ಮಾರ್ಕೆಟ್, ಕ್ಯಾಪಿಟಲ್, ಸ್ಕಿಲ್ಡ್ ಲೇಬರ್ ಆ್ಯಂಡ್ ಹ್ಯೂಮಿಡ್ ಕ್ಲೈಮೇಟ್. ನೋಡಿ, ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಏನೇನು ಇಂಪಾರ್ಟೆಂಟ್ ಇರುತ್ತೆ? ರಾ ಕಾಟನ್ ಸಿಗೋವಂಥ ಜಾಗ ಇರಬೇಕು, ಹತ್ತಿ ಬೆಳೆಯುವಂಥ ಜಾಗಗಳಿರಬೇಕು ಹತ್ರದಲ್ಲಿ ಅಥವಾ ಸಿಗಬೇಕು, ಪವರ್ ಇರಬೇಕು, ಕರೆಂಟ್ ಎಲ್ಲದಕ್ಕೂ ಬೇಕು, ಮಾರ್ಕೆಟ್ ಇರಬೇಕು, ಕ್ಯಾಪಿಟಲ್ ಇರಬೇಕು, ಲೇಬರ್ ಇರಬೇಕು, ಮತ್ತು ಹ್ಯೂಮಿಡ್ ಆಗಿರೋವಂಥ ಕ್ಲೈಮೇಟ್ ಕೂಡ ಇರಬೇಕು. ಅಂದರೆ ವಾಟರ್ ಕಂಟೆಂಟ್, ನೀರಲ್ಲಿ ಅದು ಗಾಳಿಯಲ್ಲಿ ಏನು ವಾಟರ್ ಕಂಟೆಂಟ್ ಇರುತ್ತೆ ಅದು ಕೂಡ ಇರೋವಂಥ ಕ್ಲೈಮೇಟ್ ಆಗಿರಬೇಕು. ಡಿಸ್ಟ್ರಿಬ್ಯೂಷನ್. ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ ಈಸ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಓವರ್ ಮೋರ್ ದೆನ್ 76 ಟೌನ್ಸ್ ಆ್ಯಂಡ್ ಸಿಟೀಸ್ ಆಫ್ ಇಂಡಿಯಾ. ನೋಡಿ, ಇದು ಒಂದು ಕಡೆ ಅಂತ ಏನಿಲ್ಲ, ಆಲ್ಮೋಸ್ಟ್ ಆಲ್ 76 ಸಿಟಿಗಳಲ್ಲಿ ಅಥವಾ ಟೌನ್ಗಳಲ್ಲಿ ಫುಲ್ಲು ಸ್ಪ್ರೆಡ್ ಆಗಿದೆ ಕಾಟನ್ ಟೆಕ್ಸ್ಟೈಲ್. ಹವೆವರ್ ಇಟ್ ಈಸ್ ಕಾನ್ಸಂಟ್ರೇಟೆಡ್ ಮೈನ್ಲಿ ಇನ್ ದಿ ಕಾಟನ್ ಗ್ರೋಯಿಂಗ್ ಸ್ಟೇಟ್ಸ್. ಆದರೆ ಎಲ್ಲ ಕಡೆ ಇದ್ರೂ ಕೂಡ ಜಾಸ್ತಿ ಇರೋದು ಬಂದು ಈ ಕಾಟನ್ ಎಲ್ಲಿ ಬೆಳೀತಾರೆ ಅಂಥ ಸ್ಟೇಟ್ಗಳಲ್ಲೇ ಇರೋವಂಥದ್ದು. ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಇರ್ಬೋದು, ಗುಜರಾತ್ ಇರ್ಬೋದು, ತಮಿಳ್ನಾಡು, ಕರ್ನಾಟಕ, ಮಧ್ಯಪ್ರದೇಶ್, ರಾಜಸ್ಥಾನ್, ಉತ್ತರ ಪ್ರದೇಶ್, ಪಂಜಾಬ್, ಹರಿಯಾಣ ಈ ರೀಜನ್ಸಲ್ಲಿ. ಮಹಾರಾಷ್ಟ್ರ ಆ್ಯಂಡ್ ಗುಜರಾತ್ ಆರ್ ದಿ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಕಾಟನ್ ಟೆಕ್ಸ್ಟೈಲ್ಸ್. ನೋಡಿ, ಮಹಾರಾಷ್ಟ್ರ ಮತ್ತು ಗುಜರಾತಲ್ಲೇ ತುಂಬ ಜಾಸ್ತಿ ಕಾಟನ್ ಟೆಕ್ಸ್ಟೈಲ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡೋದು. ಮುಂಬೈ ಈಸ್ ದಿ ಮೋಸ್ಟ್ ಪಾಪ್ಯುಲರ್ ಸೆಂಟರ್ ಫಾರ್ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿ. ಈ ಕಾಟನ್ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಇಂಪಾರ್ಟೆಂಟ್ ಸಿಟಿ ಯಾವುದಾದ್ರು ಇದೆಯಪ್ಪ ಅಂದರೆ, ಅಥವಾ ತುಂಬ ಫೇಮಸ್ ಸಿಟಿ ಯಾವುದಾದ್ರು ಇದೆ ಅಂದರೆ ಅದು ಮುಂಬೈ. ಇಟ್ ಈಸ್ ನೋನ್ ಆ್ಯಸ್ ಕಾಟನೋಪೊಲಿಸ್ ಆಫ್ ಇಂಡಿಯಾ ಆ್ಯಂಡ್ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ. ಇದನ್ನು ಕಾಟನೋಪೊಲಿಸ್ ಅಂತ ಕರೀತಾರೆ. ಕಾಟನ್ ಅಂದರೆ ಕಾಟನ್ ಅಂತ ಗೊತ್ತಾಯಿತು, ಪೊಲೀಸ್ ಅಂದರೆ ಸಿಟಿ ಅಂತ, ಅಂದರೆ ಕಾಟನ್ ಸಿಟಿ ಆಫ್ ಇಂಡಿಯಾ ಅಂತ ಅರ್ಥ ಅದು. ನೆಕ್ಸ್ಟ್ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ
ನೋಡಿ ಬ್ರಿಟನ್ನಲ್ಲೂ ಕೂಡ ಒಂದು ಜಾಗ ಇದೆ ಮ್ಯಾಂಚೆಸ್ಟರ್ ಅಂತ, ಅಲ್ಲಿ ತುಂಬ ಜಾಸ್ತಿ ಕಾಟನ್ ಪ್ರೊಡಕ್ಷನ್ ಆಗುತ್ತೆ. ಸೊ ಇವಾಗ ಬ್ರಿಟನ್ಗೆ ಯಾವ ಥರ ಮ್ಯಾಂಚೆಸ್ಟರ್ ಇದೆಯೋ ಅದೇ ರೀತಿ ಇಂಡಿಯಾಗೆ ಮುಂಬೈ ಅಂತ. ಸೊ ಅದು ಅರ್ಥ. ಶುಗರ್ ಇಂಡಸ್ಟ್ರಿ, ಇಟ್ ಈಸ್ ದಿ ಸೆಕೆಂಡ್ ಇಂಪಾರ್ಟೆಂಟ್ ಆಗ್ರೋ ಬೇಸ್ಡ್ ಇಂಡಸ್ಟ್ರಿ ಇನ್ ಕರ್ನಾಟಕ, ನೆಕ್ಸ್ಟ್ ಓನ್ಲಿ ಟು ಕಾಟನ್ ಟೆಕ್ಸ್ಟೈಲ್. ಈಗ ಆಗ್ರೋ ಬೇಸ್ಡ್ ಇಂಡಸ್ಟ್ರಿ ಅಂತ ತೊಗೊಂಡ್ರೆ, ಅಂದರೆ ಅಗ್ರಿಕಲ್ಚರ್ ರಿಲೇಟೆಡ್ ಇಂಡಸ್ಟ್ರಿ ಅಂತ ತೊಗೊಂಡ್ರೆ, ಮೊದಲನೇದು ಕಾಟನ್ ಟೆಕ್ಸ್ಟೈಲ್, ನೆಕ್ಸ್ಟ್ ಬಂದು ಶುಗರ್ ಇಂಡಸ್ಟ್ರಿ. ದಿ ಆರ್ಟ್ ಆಫ್ ಶುಗರ್ ಮೇಕಿಂಗ್ ವಾಸ್ ನೋನ್ ಟು ದಿ ಇಂಡಿಯನ್ಸ್ ಕನ್ಫೈನ್ ಟು ಪ್ರಿಪೇರಿಂಗ್ ಗುರ್ ಆ್ಯಂಡ್ ಕಂದಸಾರಿ. ನೋಡಿ, ಈ ಶುಗರ್ ಮೇಕಿಂಗ್ ಅಂತ ಏನು ಕರಿತೀವಿ, ಅಥವಾ ಒಂದು ಶುಗರ್ ಕೇನ್ನ ತೊಗೊಂಡು ಶುಗರಾಗಿ ಕನ್ವರ್ಟ್ ಮಾಡೋದು, ಇದು ಇಂಡಿಯನ್ಸಿಗೆ ಮೊದಲಿಂದನೂ ಗೊತ್ತಿತ್ತು. ಆದರೆ ಶುಗರ್ ಅಂತ ಮಾಡ್ತಾ ಇರಲ್ಲ ನಾವು, ಈ ಬೆಲ್ಲ ಅನ್ನೋ ಟೈಪಲ್ಲಿ ಮಾಡ್ತಾಯಿದ್ವಿ ನಾವು. ಓಕೆ, ದಿ ಮಾಡರ್ನ್ ಶುಗರ್ ಮಿಲ್ಸ್ ವೇರ್ ಸ್ಟಾರ್ಟೆಡ್ ಇನ್ ದಿ ಬಿಗಿನಿಂಗ್ ಆಫ್ 20th century. ಆದರೆ ಈ ಮಾಡರ್ನ್ ಶುಗರ್ ಏನು ನೋಡ್ತೀವಿ ನಾವು, ವೈಟ್ ಕಲರ್ ಇರುತ್ತಲ್ಲ ಶುಗರ್, ಇದನ್ನು ನಾವು ಶುರು ಮಾಡಿದ್ದು ಬಂದು 20th centuryಯಲ್ಲಿ. ಬಟ್ ದಿ ಇಂಡಸ್ಟ್ರಿ ಮೇಡ್ ರ್ಯಾಪಿಡ್ ಪ್ರೋಗ್ರೆಸ್ ಓನ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್. ಆದರೆ ಮೊದಲು ಇದ್ದರೂ ಕೂಡ ಸ್ವಲ್ಪ ಮಾತ್ರ ಇತ್ತು. ಆದರೆ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಬಂದಾದಮೇಲೆ ಈ ಶುಗರ್ ಇಂಡಸ್ಟ್ರಿ ತುಂಬ ಡೆವಲಪ್ ಆಯಿತು. ಸಪ್ಲೈ ಆಫ್ ಶುಗರ್ ವಿಚ್ ಇಸ್ ಮೈನ್ ರಾ ಮೆಟೀರಿಯಲ್, ಚೀಪ್ ಆ್ಯಂಡ್ ಎಫಿಷಿಯೆಂಟ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಗವರ್ನಮೆಂಟ್ ಎನ್ಕರೇಜ್ಮೆಂಟ್, ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್ ಆರ್ ದಿ ಮೈನ್ ಫ್ಯಾಕ್ಟರ್ಸ್ ಫಾರ್ ದಿ ಲೊಕೇಶನ್ ಆಫ್ ಶುಗರ್ ಇಂಡಸ್ಟ್ರಿ. ಈಗ ಶುಗರ್ ಇಂಡಸ್ಟ್ರಿ ಎಂಥ ಜಾಗದಲ್ಲಿರುತ್ತೆ, ಜಾಸ್ತಿ ಶುಗರ್ ಕೇನ್ ಸಿಗುವಂಥ ಜಾಗ, ಯಾಕಂದರೆ ಅದೇ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ಆಗಿರೋದ್ರಿಂದ. ಮತ್ತು ಚೀಪ್ ಆ್ಯಂಡ್ ಎಫಿಷಿಯೆಂಟ್ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ, ಅಂದರೆ ಟ್ರಾನ್ಸ್ಪೋರ್ಟೇಷನ್ ತುಂಬ ಕಮ್ಮಿ ಆಗಬೇಕು. ಯಾಕಂದರೆ ಶುಗರ್ ಕೇನ್ ಇಷ್ಟು ಒಂದು ಲಾರಿಯಷ್ಟು ತೊಗೊಂಡು ಅದನ್ನು ನಾವು ಕ್ರಷ್ ಮಾಡಿ ಶುಗರ್ ಮಾಡ್ತೀವಿ ಅಂತ ಹೇಳಿದ್ರೆ ಸ್ವಲ್ಪನೇ ಬರೋದು. ಸೊ ಅಷ್ಟೆಲ್ಲ ಟ್ರಾನ್ಸ್ಪೋರ್ಟ್ ಮಾಡಬೇಕು ಅಂದರೆ ತುಂಬ ದೂರ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ, ಮತ್ತು ತುಂಬ ಕಾಸ್ಟ್ಲಿ ಇದ್ದರೂ ಕೂಡ ಟ್ರಾನ್ಸ್ಪೋರ್ಟ್ ಮಾಡೋಕ್ಕಾಗಲ್ಲ. ಸೊ ತುಂಬ ಕಮ್ಮಿ ಇರಬೇಕು ಟ್ರಾನ್ಸ್ಪೋರ್ಟ್ ಕಾಸ್ಟ್ ಎಲ್ಲ. ನೆಕ್ಸ್ಟ್ ಬಂದು ಗವರ್ಮೆಂಟ್ ಎನ್ಕರೇಜ್ಮೆಂಟ್ ಇರಬೇಕು, ಅಂದರೆ ಗವರ್ಮೆಂಟ್ ಅವರು ಸ್ವಲ್ಪ ಹೆಲ್ಪ್ ಮಾಡಬೇಕು, ಯಾಕಂದರೆ ಅಷ್ಟು ಪ್ರಾಫಿಟಬಲ್ ಇಂಡಸ್ಟ್ರಿ ಅಲ್ಲ ಅದು. ಸೊ ಪ್ರಾಫಿಟಬಲ್ ಇಂಡಸ್ಟ್ರಿನೇ, ಆದರೆ ರೈತರಿಗೆ ಪ್ರಾಫಿಟಬಲ್ ಆಗಲ್ಲ ಅಷ್ಟೆ. ನೆಕ್ಸ್ಟ್ ಬಂದು ಮಾರ್ಕೆಟ್ ಆ್ಯಂಡ್ ಕ್ಯಾಪಿಟಲ್, ಅಂದರೆ ಮಾರ್ಕೆಟ್ ಇರಬೇಕು. ಸಕ್ಕರೆ ಇವಾಗ ರೆಡಿ ಮಾಡಿದ್ರು ಅಂದರೆ ಅಲ್ಲೇ ಯಾರು ಪರ್ಚೇಸ್ ಮಾಡೋರೆಲ್ಲ ಇರಬೇಕು. ಈಗ ಕರ್ನಾಟಕದಲ್ಲಿ ರೆಡಿ ಮಾಡಿದ್ರು ಅಂದರೆ ಕರ್ನಾಟಕದಲ್ಲೂ ಅದಕ್ಕೆ ಡಿಮ್ಯಾಂಡ್ ಇರಬೇಕು. ಮತ್ತು ಕ್ಯಾಪಿಟಲ್, ಇನ್ವೆಸ್ಟ್ಮೆಂಟ್, ಇವೆಲ್ಲ ಕೂಡ ಇದ್ದರೆ ಶುಗರ್ ಇಂಡಸ್ಟ್ರಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಡಿಸ್ಟ್ರಿಬ್ಯೂಷನ್, ದಿ ಶುಗರ್ ಇಂಡಸ್ಟ್ರಿ ಈಸ್ ಕಾನ್ಸಂಟ್ರೇಟೆಡ್ ಇನ್ ಶುಗರ್ ಕೇನ್ ಗ್ರೋಯಿಂಗ್ ಏರಿಯಾಸ್. ನೋಡಿ, ನಾರ್ಮಲಿ ಏನು ಶುಗರ್ ಇಂಡಸ್ಟ್ರಿ ಎಲ್ಲಿರುತ್ತೆ, ಶುಗರ್ ಕೇನ್ ಜಾಸ್ತಿ ಎಲ್ಲಿ ಬೆಳೀತಾ ಇರ್ತಾರೆ ಅಂಥ ಕಡೆ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಕರ್ನಾಟಕ ಇರ್ಬೋದು, ತಮಿಳ್ನಾಡು, ಆಂಧ್ರ ಪ್ರದೇಶ್, ಗುಜರಾತ್, ಪಂಜಾಬ್, ಹರಿಯಾಣ, ಬಿಹಾರ್, ಒಡಿಸ್ಸಾ, ಈ ಥರ. ಇಂಡಿಯಾ ಈಸ್ ದಿ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಶುಗರ್ ಇನ್ ದಿ ವರ್ಲ್ಡ್, ನೆಕ್ಸ್ಟ್ ಓನ್ಲಿ ಟು ಬ್ರೆಜಿಲ್. ನೋಡಿ, ಈಗ ಜಾಸ್ತಿ ಶುಗರ್ ಕೇನ್ ಪ್ರೊಡ್ಯೂಸ್ ಮಾಡೋವಂಥ ದೇಶ ಯಾವುದಪ್ಪ ಅಂತೇಳಿದ್ರೆ ಅದು ಬ್ರೆಜಿಲ್. ಅದರ ನೆಕ್ಸ್ಟ್ ಇರೋವಂಥದ್ದು ಇಂಡಿಯಾ, ಅಂದರೆ ಸೆಕೆಂಡ್ ಪೊಸಿಷನಲ್ಲಿ ನಾವಿದ್ದೀವಿ. ಪೇಪರ್ ಇಂಡಸ್ಟ್ರಿ, ಪೇಪರ್ ಈಸ್ ಎನ್ ಇಂಡಿಸ್ಪೆನ್ಸಿಬಲ್ ಆ್ಯಂಡ್ ಯೂಸ್ಫುಲ್ ಪ್ರಾಡಕ್ಟ್. ನೋಡಿರಿ, ಪೇಪರ್ನ ಬಂದು ನಾವು ಎಷ್ಟೊಂದು ಇದಕ್ಕೆ ಯೂಸ್ ಮಾಡ್ಕೊಳ್ತೀವಿ, ಇದಿಲ್ಲ ಅಂದರೆ ನಾವು ಇರೋಕ್ಕೆ ಆಗೋದಿಲ್ಲ. ಇಟ್ ಈಸ್ ಯೂಸ್ಡ್ ಫಾರ್ ಮೆನಿ ಪರ್ಪಸಸ್ ಸಚ್ ಆಸ್ ರೈಟಿಂಗ್, ವ್ರಾಪಿಂಗ್, ಪ್ಯಾಕಿಂಗ್, ಪ್ರಿಂಟಿಂಗ್ ಎಕ್ಸೆಟ್ರಾ. ನೋಡಿ, ಏನೇನಕ್ಕೆ ಯೂಸ್ ಮಾಡ್ತೀವಿ, ಬರೆಯೋದಕ್ಕೆ ಯೂಸ್ ಮಾಡ್ತೀವಿ, ಏನಾದರೂ ವ್ರಾಪ್ ಮಾಡಬೇಕು ಅಂದರೆ ಅದಕ್ಕೆ ಯೂಸ್ ಮಾಡ್ತೀವಿ, ಪ್ಯಾಕೇಜಿಂಗ್ ಮಾಡಬೇಕು ಅಂದರೆ ಯೂಸ್ ಮಾಡ್ತೀವಿ, ಪ್ರಿಂಟ್ ಮಾಡಬೇಕು, ಇವಾಗ ನ್ಯೂಸ್ ಪೇಪರ್ ಏನಾದರೂ ಪ್ರಿಂಟ್ ಮಾಡಬೇಕು ಅಂದರೆ ಅದಕ್ಕೂ ಯೂಸ್ ಮಾಡ್ತೀವಿ. ಎಜುಕೇಷನ್ ಆ್ಯಂಡ್ ಲಿಟ್ರಸಿ ಲೆವೆಲ್ ಇನ್ ಎ ಕಂಟ್ರಿ ಆರ್ ಮೆಜರ್ಡ್ ಬೈ ದಿ ಕನ್ಸಪ್ಷನ್ ಆಫ್ ಪೇಪರ್ ಇನ್ ದಟ್ ಕಂಟ್ರಿ. ನೋಡಿ, ಒಂದು ದೇಶದ ಎಜುಕೇಷನ್ ಡೆವಲಪ್ ಆಗಬೇಕು ಅಥವಾ ಲಿಟ್ರಸಿ ರೇಟ್ಸ್ ಡೆವಲಪ್ ಆಗಬೇಕು, ಇನ್ಕ್ರೀಸ್ ಆಗಬೇಕು ಅಂದರೆ ಅಲ್ಲಿ ಪೇಪರ್ ಕನ್ಸಪ್ಷನ್ ಜಾಸ್ತಿ ಆಗಲೇಬೇಕು. ಈಗ ಏನೇ ಒಂದು ಓದಬೇಕು ಅಂದ್ಕೊಳ್ಳಿ, ಬರೀಬೇಕು ಅಂದ್ಕೊಳ್ಳಿ, ಏನು ಬೇಕು, ಪೇಪರ್ ಇಲ್ಲ ಅಂದರೆ ಏನು ಎಜುಕೇಷನ್ ಮಾಡೋದಕ್ಕೆ ಆಗೋದೇ ಇಲ್ಲ. ದಿ ಆರ್ಟ್ ಆಫ್ ಪೇಪರ್ ಮೇಕಿಂಗ್ ವಾಸ್ ಇಂಟ್ರೊಡ್ಯೂಸ್ಡ್ ಇನ್ ಇಂಡಿಯಾ ಡ್ಯೂರಿಂಗ್ 10th century. ನೋಡಿ, ಪೇಪರ್ ಮೇಕಿಂಗ್ ಮೊದಲು ಶುರುವಾಗಿದ್ದು ಇಂಡಿಯಾದಲ್ಲಿ 10th centuryಯಲ್ಲಿ, ಅಂದರೆ ಆಲ್ಮೋಸ್ಟ್ ಒಂದು 1000 ವರ್ಷ ಹಿಂದೆ. ಇಟ್ ವಾಸ್ ಎ ಕಾಟೇಜ್ ಇಂಡಸ್ಟ್ರಿ. ಆ 1000 ವರ್ಷ ಹಿಂದೆ ಅಂದರೆ ಇವಾಗ ಥರ ಏನು ದೊಡ್ಡ ಫ್ಯಾಕ್ಟ್ರಿ ಇರಲಿಲ್ಲ, ಆಗ ಒಂದು ಕಾಟೇಜ್ ಇಂಡಸ್ಟ್ರಿ ಥರ ಇರುತ್ತೆ. ಅಂದರೆ ಮನೇಲಿ ಒಂದು 5 ಜನ 10 ಜನ ಇದ್ದರು ಅಂದರೆ ಅವರೇ ಸೇರಿ ಪೇಪರ್ ಮಾಡ್ತಾಯಿದ್ರು, ಚಿಕ್ಕದಾಗಿ ಹ್ಯಾಂಡ್ ಕ್ರಾಫ್ಟ್, ಹ್ಯಾಂಡ್ ಮೇಡ್ ಪೇಪರ್ ಟೈಪಲ್ಲಿ. ದಿ ಫಸ್ಟ್ ಮಾಡರ್ನ್ ಪೇಪರ್ ಮಿಲ್ ವಾಸ್ ಸೆಟಪ್ ಇನ್ 1932 ಅಟ್ ಸೆರಂಪುರ್ ಇನ್ ವೆಸ್ಟ್ ಬೆಂಗಾಲ್. ಈಗ ಮಾಡರ್ನ್ ಪೇಪರ್ ಮಿಲ್ ಎಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಮೊದಲು 1932 ವೆಸ್ಟ್ ಬೆಂಗಾಲ್ನ ಒಂದು ಸೆರಂಪುರ್ ಅನ್ನೋ ಜಾಗದಲ್ಲಿ ಶುರುವಾಗುತ್ತೆ. ಬಟ್ ಇಟ್ ವಾಸ್ ಎ ಫೇಲ್ಯೂರ್, ಆದರೆ ಅಷ್ಟು ಸಕ್ಸೀಡ್ ಆಗಲಿಲ್ಲ. ದಿ ರಿಯಲ್ ಸ್ಟಾರ್ಟ್ ವಾಸ್ ಮೇಡ್ ಅಟ್ 1870 ಅಟ್ ಬ್ಯಾಲೆ ನಿಯರ್ ಕಲ್ಕತ್ತಾ. 1870 ತುಂಬ ಇಂಪಾರ್ಟೆಂಟಾಗಿ ಶುರು ಮಾಡಿದ್ದು ಅಂತ ಹೇಳಿದ್ರೆ 1870 ಕಲ್ಕತ್ತಾ ಹತ್ರ. ಹವೆವರ್ ದಿ ಇಂಡಸ್ಟ್ರಿ ಮೇಡ್ ರ್ಯಾಪಿಡ್ ಪ್ರೋಗ್ರೆಸ್ ಡ್ಯೂರಿಂಗ್ ದಿ ವರ್ಲ್ಡ್ ವಾರ್ಸ್ ಆ್ಯಂಡ್ ಆಫ್ಟರ್ ಇಂಡಿಪೆಂಡೆನ್ಸ್. ಆದರೆ ಜಾಸ್ತಿ ಪ್ರೋಗ್ರೆಸ್ ಯಾವಾಗಾಗಿದ್ದು, ಇದು 1870 ಶುರುವಾದರೂ ಕೂಡ ಅಷ್ಟೇನು ಇಂಪಾರ್ಟೆಂಟ್ ಆಗಿರಲಿಲ್ಲ ಇದು. ಆದರೆ ವರ್ಲ್ಡ್ ವಾರ್ ಆದಮೇಲೆ, ಅದು ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಎಲ್ಲ ಆದಮೇಲೆ, ಮತ್ತು ಇಂಡಿಪೆಂಡೆನ್ಸ್ ಬಂದಾದಮೇಲೆ ಪೇಪರ್ ಇಂಡಸ್ಟ್ರಿ ತುಂಬ ಡೆವಲಪ್ ಆಯಿತು. ಪೇಪರ್ ಇಂಡಸ್ಟ್ರಿ ಈಸ್ ಎ ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರಿ.
ನೋಡಿ, ಇದು ಒಂದು ಫಾರೆಸ್ಟ್ ಬೇಸ್ಡ್ ಇಂಡಸ್ಟ್ರಿ. ಅಂದರೆ ಪೇಪರ್ ಇಂಡಸ್ಟ್ರಿ ಇರಬೇಕು ಅಂತ ಹೇಳಿದ್ರೆ ಕಾಡನ್ನ ಯುಟಿಲೈಸ್ ಮಾಡ್ಕೊಳ್ಬೇಕು. ದಿ ರಾ ಮೆಟೀರಿಯಲ್ಸ್ ಯೂಸ್ಡ್ ಇನ್ ದಿಸ್ ಇಂಡಸ್ಟ್ರಿ ಆರ್ ಸಾಫ್ಟ್ ವುಡ್ ಲೈಕ್ ಬ್ಯಾಂಬೂ ಆ್ಯಂಡ್ ಸೆಲ್ಯುಲೋಸಿಕ್ ಪಲ್ಪ್, ಗ್ರಾಸಸ್ ಲೈಕ್ ಸಬಾಯ್ ಆ್ಯಂಡ್ ಬಾಬರ್. ನೋಡಿ, ಈ ರಾ ಮೆಟೀರಿಯಲ್ ಏನು, ಪೇಪರ್ ಮಾಡೋದು ಏನರಿಂದ ಮಾಡ್ತಾರೆ? ಮರಗಳಿಂದ. ಬ್ಯಾಂಬೂ ಇರಬೇಕು, ಅಥವಾ ಪಲ್ಪ್ ಇರೋಂಥ ಯಾವ್ದಾದ್ರು ಮರಗಳಿರಬೇಕು, ಅಥವಾ ಸಬಾಯ್ ಮತ್ತು ಬಾಬರ್ ಥರ ಯಾವ್ದಾದ್ರು ಗ್ರಾಸ್ಗಳು, ಹುಲ್ಲುಗಳಿರಬೇಕು. ಡ್ಯೂ ಟು ಲ್ಯಾಕ್ ಆಫ್ ಫಾರೆಸ್ಟ್ ಬೇಸ್ಡ್ ರಾ ಮೆಟೀರಿಯಲ್ಸ್, ಸ್ಟ್ರಾ ಆಫ್ ಪ್ಯಾಡಿ, ವೀಟ್, ಬ್ಯಾಗೇಸ್, ಕಾಟನ್ ಲಿಂಟ್ಸ್, ರ್ಯಾಕ್ಸ್ ಎಕ್ಸೆಟ್ರಾ ಆರ್ ಬೀಂಗ್ ಯೂಸ್ಡ್ ಆ್ಯಸ್ ರಾ ಮೆಟೀರಿಯಲ್ಸ್. ಆದರೆ ಏನಾಗಿದೆ, ಇಂಡಿಯಾದಲ್ಲಿ ಕಾಡೆಲ್ಲ ತುಂಬ ಕಟ್ ಮಾಡಿಬಿಟ್ಟಿದ್ವಿ ನಾವು. ಅಂದರೆ ಇವಾಗಿರೋ ಕಾಡೇ ಸಾಕಾಗಲ್ಲ, ಅದಕ್ಕೆ ಎಲ್ಲ ರೂಲ್ಸ್ ತಂದು ಕಾಡು ಕಟ್ ಮಾಡಬಾರ್ದು, ಇವೆಲ್ಲ ಕೂಡ ಆಗಿದೆ. ಸೊ ಅದರಿಂದ ಪೇಪರ್ ಇಂಡಸ್ಟ್ರಿಗೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ನಾವು ಎಲ್ಲಿಂದ ತೊಗೊಳ್ತೀವಿ? ಪ್ಯಾಡಿ ಸ್ಟ್ರಾ ಇರುತ್ತಲ್ಲ, ಅಂದರೆ ಈ ಭತ್ತದ ಹುಲ್ಲು ಇರುತ್ತಲ್ಲ ಅದು, ವೀಟ್ದು ಹುಲ್ಲು ಇರುತ್ತಲ್ಲ, ಗೋಧಿ ಹುಲ್ಲು ಅದು, ಬ್ಯಾಗೇಸ್ ಅಂದರೆ ಶುಗರ್ ಕೇನ್ ಕ್ರಷ್ ಮಾಡಿ ಜ್ಯೂಸ್ ತೊಗೊಳ್ತಾರೆ, ಲಾಸ್ಟ್ಗೆ ಉಳಿದಿರುತ್ತಲ್ವ ಅದು ಒಂಥರ ಫೈಬರ್ ಟೈಪಲ್ಲಿ ಮರ ಥರದ್ದು, ಅಂಥದನ್ನು ಯೂಸ್ ಮಾಡ್ತೀವಿ ಬ್ಯಾಗೇಸ್ನ. ಕಾಟನ್ ಲಿಂಟ್ಸು, ರ್ಯಾಕ್ಸ್ ಅಂದರೆ ಬಟ್ಟೆ ಪೀಸ್ಗಳು ಯಾವ್ದಾದ್ರು ವೇಸ್ಟ್ ಆಗಿರೋದಿತ್ತು ಅಂದರೆ ಅದು, ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ನಾವು ಪೇಪರ್ನ ರೆಡಿ ಮಾಡ್ತಾಯಿದ್ದೀವಿ. Besides, plenty of water, a vast market, supply of cheap labor, transport facilities, power and some chemicals are the other factors of location of this industry. ಈ ಇಂಡಸ್ಟ್ರಿ ಇರಬೇಕು ಅಂದರೆ ಅಲ್ಲಿ ತುಂಬ ನೀರು ಜಾಸ್ತಿ ಇರಬೇಕು. ಪೇಪರ್ ಇಂಡಸ್ಟ್ರಿಗೆ ನೀರು ತುಂಬ ಇಂಪಾರ್ಟೆಂಟ್. ಮತ್ತು ವಾಸ್ಟ್ ಮಾರ್ಕೆಟ್ ಇದೆ ನಮ್ಮಲ್ಲಿ, ಬುಕ್ಸ್ ಎಲ್ಲ ಕೂಡ ಜಾಸ್ತಿ ಸೇಲ್ ಆಗುತ್ತೆ. ಮತ್ತು ಸಪ್ಲೈ ಆಫ್ ಚೀಪ್ ಲೇಬರ್ ಇರಬೇಕು, ಅಂದರೆ ಕಮ್ಮಿ ರೇಟ್ಗೆ ಕೆಲಸ ಮಾಡುವಂಥ ಜಾಸ್ತಿ ಜನ ಸಿಗುವಂಥ ಜಾಗ ಆಗಿರಬೇಕು. ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಚೆನ್ನಾಗಿರಬೇಕು. ಪವರ್ ಅಂದರೆ ಕರೆಂಟ್ ಫೆಸಿಲಿಟಿ ಇರಬೇಕು. ಮತ್ತು ಕೆಲವು ರೀತಿ ಕೆಮಿಕಲ್ಸ್ ಕೂಡ ಬೇಕಾಗುತ್ತೆ, ಈ ಸಿಲಿಕಾ ಆ ಥರ ಎಲ್ಲ ಕೆಮಿಕಲ್ಸ್ ಕೂಡ ಸ್ವಲ್ಪ ಬೇಕಾಗುವಂಥದ್ದು. ಸೊ ಡಿಸ್ಟ್ರಿಬ್ಯೂಷನ್, ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ? ಅರ್ಲಿಯರ್ ಪೇಪರ್ ಇಂಡಸ್ಟ್ರಿ ಆಫ್ ಇಂಡಿಯಾ ವಾಸ್ ಡೆವಲಪ್ಡ್ ಎಟ್ ದಿ ಹೂಗ್ಲಿ ಬೇಸಿನ್ ಆಫ್ ವೆಸ್ಟ್ ಬೆಂಗಾಲ್. ಮೊದಲು ಇಂಡಿಯಾದ ಪೇಪರ್ ಡೆವಲಪ್ಮೆಂಟ್ ಎಲ್ಲ ಕೂಡ ಜಾಸ್ತಿ ಎಲ್ಲಿ ನಡೀತಾ ಇತ್ತು? ವೆಸ್ಟ್ ಬೆಂಗಾಲಲ್ಲಿ. ಅಂದರೆ ಹೂಗ್ಲಿ ಬೇಸಿನ್ ಅಂದರೆ, ಹೂಗ್ಲಿ ಅಂದರೆ ಒಂದು ನದಿ, ಅದರ ಸುತ್ತಮುತ್ತ ನಡೀತಾ ಇತ್ತು. Now it is highly concentrated in Maharashtra, Gujarat, Uttar Pradesh, Tamil Nadu, Andhra Pradesh, Madhya Pradesh and Odisha. ಈಗ ಈ ಮಹಾರಾಷ್ಟ್ರ, ಗುಜರಾತ್ ಈ ರೀಜನ್ಗಳಿಗೆ ಜಾಸ್ತಿ ಪೇಪರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇರೋವಂಥದ್ದು. ಇನ್ ಇಂಡಿಯಾ ದಿ ಪ್ರೆಸೆಂಟ್ ಪ್ರೊಡಕ್ಷನ್ ಆಫ್ ಪೇಪರ್ ಈಸ್ ನಾಟ್ ಸಫಿಷಿಯೆಂಟ್ ಟು ಮೀಟ್ ಇಟ್ಸ್ ಲೋಕಲ್ ರಿಕ್ವೈರ್ಮೆಂಟ್. ನೋಡಿರಿ, ಇಂಡಿಯಾದಲ್ಲಿ ಇವಾಗ ನಮಗೆ ನಾವು ಪ್ರೊಡ್ಯೂಸ್ ಮಾಡ್ತೀವಲ್ಲ ಪೇಪರ್, ಇದು ಲೋಕಲ್ ರಿಕ್ವೈರ್ಮೆಂಟ್ಗೆ ಸಾಕಾಗಲ್ಲ. ಅಂದರೆ ನಮ್ಗೆ ಎಷ್ಟು ಬೇಕೋ ಅದಕ್ಕಿಂತ ಕಮ್ಮಿ ಪೇಪರ್ನ ನಾವು ಪ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಸೊ ನಾವು ಬೇರೆ ದೇಶಗಳಿಂದ ಇದನ್ನು ಇಂಪೋರ್ಟ್ ಮಾಡ್ಕೊಳ್ಬೇಕು. ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ. ಏನಿದು ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ ಅಂದರೆ? ನಾಲೆಡ್ಜ್ ಅಂದರೆ ಜ್ಞಾನ ಯೂಸ್ ಮಾಡುವಂಥ ಇಂಡಸ್ಟ್ರಿಗಳು. ದಿ ಟರ್ಮ್ ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ ಯೂಶುವಲಿ ರೆಫರ್ ಟು ದೋಸ್ ಇಂಡಸ್ಟ್ರೀಸ್ ವಿಚ್ ಆರ್ ರಿಲೇಟಿವ್ಲಿ ಇಂಟೆನ್ಸಿವ್ ಇನ್ ದರ್ ಇನ್ಪುಟ್ಸ್ ಆಫ್ ಟೆಕ್ನಾಲಜಿ ಆ್ಯಂಡ್ ಹ್ಯೂಮನ್ ಎಜುಕೇಷನ್. ದೇ ರಿಕ್ವೈರ್ ಇಂಟೆಲೆಕ್ಚುಯಲ್ ಕೆಪಬಿಲಿಟೀಸ್ ರಾದರ್ ದೆನ್ ಎನಿ ಫಿಸಿಕಲ್ ಇನ್ಪುಟ್ಸ್ ಆ್ಯಂಡ್ ರಾ ಮೆಟೀರಿಯಲ್ಸ್. ಏನು ಹೇಳ್ತಾ ಇದ್ದಾರೆ ಇಲ್ಲಿ? ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಮ್ಯಾನ್ಯುವಲ್ ಲೇಬರ್ ಏನು ಬೇಕಾಗಲ್ಲ. ಅಂದರೆ ಕಷ್ಟಪಟ್ಟು ಕೆಲಸ ಮಾಡೋರು ಅಥವಾ ನೀರು ಸಪ್ಲೈ ಇರಬೇಕು, ಈ ಥರದ್ದೆಲ್ಲ ಜಾಸ್ತಿ ಇಲ್ಲ. ಇದಕ್ಕೆ ಮೇಯ್ನ್ ಬೇಕಾಗೋದೇನು? ಒಂದು ಮೆಂಟಲ್ ಅಥವಾ ಒಂದು ಇಂಟೆಲೆಕ್ಚುಯಲ್ ಕೆಪಬಿಲಿಟಿ, ಅಂದರೆ ಬ್ರೈನ್ ಪವರ್ ಅಂತ ಅಂದ್ಕೊಳ್ಳಿ. ಹ್ಯೂಮನ್ಸ್ ಟೆಕ್ನಾಲಜಿ ಇರ್ಬೋದು, ಒಳ್ಳೊಳ್ಳೆ ಅಡ್ವಾನ್ಸ್ ಮಿಷಿನರಿ, ಕಂಪ್ಯೂಟರ್ಸ್ ಈ ಟೈಪಲ್ಲಿ ಇರ್ಬೋದು. ಅಥವಾ ಹ್ಯೂಮನ್ ಎಜುಕೇಷನ್ ಅಂದರೆ ತುಂಬ ನಾಲೆಡ್ಜ್, ಅಕೌಂಟ್ಸು ಈ ಥರ ನಾಲೆಡ್ಜ್ ಕೂಡ ಆಗಿರ್ಬೋದು. ದಿ ಡೆವಲಪ್ಮೆಂಟ್ ಆಫ್ ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ ಹ್ಯಾಸ್ ಬಿಕಮ್ ಎ ಪವರ್ಫುಲ್ ಟೂಲ್ ಆಫ್ ಸೋಷಿಯೋ ಎಕನಾಮಿಕ್ ಚೇಂಜ್. ನೋಡಿರಿ, ನಮ್ಮ ಇಂಡಿಯನ್ ಸೊಸೈಟಿಯಲ್ಲಿ ಸೊಸೈಟಿಯಲ್ಲಿ ಚೇಂಜ್ ಆಗ್ತಾ ಇರೋದು ಮತ್ತು ಎಕನಾಮಿಕಲಿ ಚೇಂಜ್ ಆಗ್ತಾ ಇರೋದು ಯಾವುದು ಕಾರಣ? ಡೈರೆಕ್ಟಾಗಿ ಯಾವುದು? ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿನೇ ಕಾರಣ ಆಗಿದೆ. ಇಂಡಿಯಾ ಹ್ಯಾಸ್ ದಿ ಪೊಟೆನ್ಷಿಯಲ್ ಟು ಬಿಕಮ್ ಎ ಲೀಡಿಂಗ್ ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ ವಿತ್ ಇಟ್ಸ್ ಯಂಗ್ ಪಾಪ್ಯುಲೇಷನ್ ಆ್ಯಂಡ್ ಗ್ರೋಯಿಂಗ್ ಇನ್ಫಾರ್ಮೇಷನ್ ಟೆಕ್ನಾಲಜಿ. ಈ ರೀತಿ ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿಗೆ ಮೇಯ್ನ್ ಹಬ್ ಆಗ್ತಾ ಇರೋದು ಇಂಡಿಯಾ. ಏನು ಕಾರಣ ಇದಕ್ಕೆ? ಒಂದು, ಯಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಅಂದರೆ ನಮ್ಮ ಪಾಪ್ಯುಲೇಷನಲ್ಲಿ ಚಿಕ್ಕವರೇ ಜಾಸ್ತಿ, ಅಂದರೆ ಏಜ್ ಆಗೋಗಿರೋರು ತುಂಬ ಕಮ್ಮಿ ಇರ್ತಾರೆ. ಸೊ ಯಂಗ್ ಪಾಪ್ಯುಲೇಷನ್ ಜಾಸ್ತಿ ಇದೆ. ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಥವಾ IT ಅಂತ ಏನು ಕರಿತೀವಿ, ಇದು ತುಂಬ ಜಾಸ್ತಿ ಬೆಳೀತಾ ಇದೆ. ಯಾರು ನೋಡ್ರಿ ಇಂಜಿನಿಯರಿಂಗ್ ಮಾಡಿರ್ತಾರೆ, ಕಂಪ್ಯೂಟರ್ಸ್ ಆಪ್ರೇಟ್ ಮಾಡೋದು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತು. ಈ ಕಾರಣದಿಂದ ಇಂಡಸ್ಟ್ರೀಸ್ ಬೆಳೀತಾ ಇರೋವಂಥದ್ದು. ಸೊ ಅಟ್ ಪ್ರೆಸೆಂಟ್ ಇಟ್ ಈಸ್ ವೆರಿ ರ್ಯಾಪಿಡ್ಲಿ ಡೆವಲಪಿಂಗ್ ಇಂಡಸ್ಟ್ರಿ ಇನ್ ದಿ ಕಂಟ್ರಿ. ಈಗ ಇಂಡಿಯಾದಲ್ಲಿ ಎಲ್ಲ ಇಂಡಸ್ಟ್ರೀಸಲ್ಲೂ ನಾವು ನೋಡಿದ್ರೆ ತುಂಬ ಬೇಗ ಬೆಳೀತಾ ಇರೋ ಇಂಡಸ್ಟ್ರಿ ಯಾವುದಪ್ಪ ಅಂದರೆ ನಾಲೆಡ್ಜ್ ಬೇಸ್ ಇಂಡಸ್ಟ್ರೀಸ್. ಇನ್ಫಾರ್ಮೇಷನ್ ಟೆಕ್ನಾಲಜಿ ಆರ್ IT ಈಸ್ ಎ ಕೀ ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ. ಇಟ್ಸ್ ಮೇನ್ ಕಾಂಪೊನೆಂಟ್ಸ್ ಆರ್ ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್. ನೋಡಿರಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ನಾಲೆಡ್ಜ್ ಬೇಸ್ಡ್ ಇಂಡಸ್ಟ್ರಿ ಆಗಿದೆ. ಇದ್ರ ಮೇನ್ ಕಾಂಪೊನೆಂಟ್ಸ್ ಏನು? ಇದಕ್ಕೆ ಮೇನ್ ತುಂಬ ಇಂಪಾರ್ಟೆಂಟ್ ಏನು? ಒಂದು ಸಾಫ್ಟ್ವೇರ್ ಇರಬೇಕು, ಇನ್ನೊಂದು ಹಾರ್ಡ್ವೇರ್ ಇರಬೇಕು. ದಿ ಸಾಫ್ಟ್ವೇರ್ ಈಸ್ ಸಪೋರ್ಟೆಡ್ ಬೈ ಬೋತ್ ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ. ಈ ಸಾಫ್ಟ್ವೇರ್ ರೆಡಿ ಮಾಡೋದಕ್ಕೆ ಅಥವಾ ಇದಕ್ಕೆ ಬೇಕಾಗಿರೋ ಕಾಂಪೊನೆಂಟ್ಸ್ ರೆಡಿ ಮಾಡೋದಕ್ಕೆ ಸ್ಟೇಟ್ ಗೌರ್ಮೆಂಟು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಅವರು ತುಂಬ ಕೂಡ ಹೆಲ್ಪ್ ಮಾಡ್ತಾರೆ. ಇದಕ್ಕೆ ಇನ್ನೊಂದು ಯಾರ ಹೆಲ್ಪ್ ಬೇಕಾಗಿಲ್ಲ, ಆ ಕಂಪ್ನಿಯವರು ಅವರವರು ರೆಡಿ ಮಾಡ್ಕೊಳ್ತಾರೆ.
ಟು ಎನ್ಕರೇಜಿಂಗ್ ದಿ ಇಂಡಸ್ಟ್ರಿ ಮೆನಿ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ವೇರ್ ಎಸ್ಟಾಬ್ಲಿಷ್ಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದಿ ಕಂಟ್ರಿ. ಏನು ಮಾಡಿದ್ದಾರೆ, ಈ ಥರ ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ಸ್ ಎಲ್ಲ ರೆಡಿ ಮಾಡಿದ್ದಾರೆ. ಅಂದರೆ ಈಗ ಬೆಂಗಳೂರು ಹತ್ರ ಅಂದರೆ ಎಲೆಕ್ಟ್ರಾನಿಕ್ ಸಿಟಿ ಅಂತ ಬರುತ್ತೆ, ಮತ್ತು ಮಾರ್ತಳ್ಳಿ ರೀಜನ್ ಅಂತ ಬರುತ್ತೆ, ವೈಟ್ಫೀಲ್ಡ್ ರೀಜನ್ ಅಂತ ಬರುತ್ತೆ. ಅಂದರೆ ಇನ್ನು ಈ ರೀಜನಲ್ಲೆಲ್ಲ ಕೂಡ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ತುಂಬ ಇರುತ್ತೆ. ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ಇವ್ರಿಗೆ ಬೇಕಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ಪ್ರೊವೈಡ್ ಮಾಡಿಕೊಡ್ತಾರೆ. ಸೊ 1995 ಈಚೆಗೆ ಸುಮಾರು ಕಡೆ ಇದೆಲ್ಲ ಕೂಡ ಎಸ್ಟಾಬ್ಲಿಷ್ ಆಗಿದೆ. ಹವೆವರ್ ದಿ ಇಂಡಸ್ಟ್ರಿ ಈಸ್ ಮೇನ್ಲಿ ಡೆವಲಪ್ಡ್ ಇನ್ ಸದರ್ನ್ ಸ್ಟೇಟ್ಸ್ ಸಚ್ ಆಸ್ ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ ಎಕ್ಸೆಟ್ರಾ. ಆದರೆ ಈ ಇಂಡಸ್ಟ್ರಿ ಎಲ್ಲ ಕಡೆ ಇದ್ದರೂ ಕೂಡ ತುಂಬ ಡೆವಲಪ್ ಆಗಿರೋದು ಎಲ್ಲಿ? ಕರ್ನಾಟಕ, ಮಹಾರಾಷ್ಟ್ರ, ತಮಿಳುನಾಡು, ತೆಲಂಗಾಣ ಈ ರೀಜನ್ಸಲ್ಲಿ. ಕರ್ನಾಟಕ ಆ್ಯಸ್ ಅಚೀವ್ಡ್ ಎ ಗ್ರೇಟ್ ನೇಮ್ ಇನ್ ಸಾಫ್ಟ್ವೇರ್ ಇಂಡಸ್ಟ್ರಿ. ಕರ್ನಾಟಕ, ಅದರಲ್ಲೂ ಬೆಂಗಳೂರಲ್ಲಿ ಈ ಸಾಫ್ಟ್ವೇರ್ ಇಂಡಸ್ಟ್ರಿ ತುಂಬ ಅಚೀವ್ಮೆಂಟ್ ತೊಗೊಂಡಿದ್ದಾರೆ. ಅಂದರೆ ಏನು, ಇಂಡಿಯಾದಲ್ಲಿ ಇವಾಗ ಸಾಫ್ಟ್ವೇರ್ ಅಂತ ನೆನಪು ಬಂದರೆ ಇಮ್ಮಿಡಿಯೇಟಾಗಿ ನೆನಪು ಬರೋ ಹೆಸರೇ ಬೆಂಗಳೂರು ಅಂತ. ಸೊ ಅಷ್ಟು ಡೆವಲಪ್ ಆಗಿದ್ದೀವಿ. ಸೆವರಲ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇನ್ಸ್ಟಿಟ್ಯೂಷನ್ಸ್ ಹ್ಯಾವ್ ಬೀನ್ ಎಸ್ಟಾಬ್ಲಿಷ್ಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಇನ್ ಬೆಂಗಳೂರು, ಮುಂಬೈ, ಪುಣೆ, ಚೆನ್ನೈ, ಹೈದರಾಬಾದ್, ಕಲ್ಕತ್ತಾ, ಡೆಲ್ಲಿ ಆ್ಯಂಡ್ ನೋಯ್ಡಾ. ನೋಡಿ, ಎಷ್ಟೊಂದು IT ಇನ್ಸ್ಟಿಟ್ಯೂಷನ್ಸ್, ಅಂದರೆ ಇಂಜಿನಿಯರಿಂಗ್ ಇರ್ಬೋದು, ಡಿಪ್ಲೊಮೋಸ್ ಇರ್ಬೋದು, ಅಥವಾ ಟೆಕ್ನಿಕಲ್ ಕೋರ್ಸಸ್ನ ಹೇಳ್ಕೊಡೋವಂಥ ಒಂದು ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಇದೆಲ್ಲ ಕೂಡ ಬೆಂಗಳೂರು, ಮುಂಬೈ, ಪುಣೆ ಈ ರೀಜನ್ಗಳಲ್ಲಿ ತುಂಬ ಜಾಸ್ತಿ ಇದೆ. ಬೆಂಗಳೂರು ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೆಂಟರ್ ಫಾರ್ ಇಂಡಿಯನ್ ಸಾಫ್ಟ್ವೇರ್ ಇಂಡಸ್ಟ್ರಿ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ. ನೋಡಿ, ಬೆಂಗಳೂರು ಅನ್ನೋದು ಇಂಡಿಯನ್ ಸಾಫ್ಟ್ವೇರ್ ಇಂಡಸ್ಟ್ರಿಗೆ ತುಂಬ ಇಂಪಾರ್ಟೆಂಟ್ ಸೆಂಟರ್ ಆಗಿದೆ. ಇದನ್ನು ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕೂಡ ಕರಿತೀವಿ. ಏನಿದೆ ಸಿಲಿಕಾನ್ ವ್ಯಾಲಿ ಅಂದರೆ, ನೋಡಿ, ಸಿಲಿಕಾನ್ ವ್ಯಾಲಿ ಅನ್ನೋದು ಅಮೆರಿಕಾದಲ್ಲಿ ಒಂದು ಸ್ಟೇಟ್ ಇದೆ, ಕ್ಯಾಲಿಫೋರ್ನಿಯಾ ಅಂತ, ಅಲ್ಲಿರೋ ಅಂಥ ಒಂದು ಜಾಗ. ಇವಾಗ ಇಂಡಸ್ಟ್ರಿಯಲ್ ರೀಜನ್ ಅಂತ ಏನು ಕರಿತೀವಿ, ಆ ಥರ ಒಂದು ಸಿಲಿಕಾನ್ ವ್ಯಾಲಿ ಅನ್ನೋದು ಒಂದು ಜಾಗ, ಒಂದು ರೀಜನ್. ಅಮೆರಿಕಾಗೆ ಯಾವ ಥರ ಅದು ತುಂಬ ಇಂಪಾರ್ಟೆಂಟ್ ಆಗಿದೆ ಇನ್ಫಾರ್ಮೇಷನ್ ಟೆಕ್ನಾಲಜಿಯಲ್ಲಿ ಅಥವಾ ಸಾಫ್ಟ್ವೇರಲ್ಲಿ ಅಂತ, ಅದೇ ರೀತಿಯೇ ಇಂಡಿಯಾಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಜಾಗ ಬಂದು ಬೆಂಗಳೂರು. ಅದಕ್ಕೇ ಬೆಂಗಳೂರನ್ನ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅಂತ ಕರೀತಾರೆ, ಮೆಟಫೋರ್ ಇದು. ಮೈಸೂರು, ಮಂಗಳೂರು, ಉಡುಪಿ ಆ್ಯಂಡ್ ಹುಬ್ಬಳ್ಳಿ ಆರ್ ದಿ ಅದರ್ ಸೆಂಟರ್ಸ್ ಫಾರ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಇನ್ ಕರ್ನಾಟಕ. ಬರೀ ಬೆಂಗಳೂರು ಮಾತ್ರ ಅಲ್ಲ, ಮೊದಲು ಬೆಂಗಳೂರು ಮಾತ್ರ ಇತ್ತು, ಈಗ ಮೈಸೂರು ಇರ್ಬೋದು, ಮಂಗಳೂರು, ಉಡುಪಿ, ಹುಬ್ಬಳ್ಳಿ ಈ ಎಲ್ಲ ಜಾಗಕ್ಕೂ ಕೂಡ ಈ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇದೆ. ಅವು ಕೂಡ ತುಂಬ ಇಂಪಾರ್ಟೆಂಟ್ ಸೆಂಟರ್ಸ್ ಆಗ್ತಾ ಇದೆ. ಸೈಡ್ ಬೈ ಸೈಡ್ ಹಾರ್ಡ್ವೇರ್ ಇಂಡಸ್ಟ್ರಿ ಆಸ್ ಆಲ್ಸೋ ಡೆವಲಪ್ಡ್. ಈ ಸಾಫ್ಟ್ವೇರ್ ಜೊತೆಗೆ ಹಾರ್ಡ್ವೇರ್ ಇಂಡಸ್ಟ್ರಿ ಕೂಡ ಒಂಚೂರು ಡೆವಲಪ್ಮೆಂಟ್ ಆಗ್ತಾ ಇದೆ. ಆದರೆ ಹಾರ್ಡ್ವೇರ್ ಇಂಡಸ್ಟ್ರಿಯಲ್ಲಿ ಅಸೆಂಬ್ಲಿಂಗ್ ಇಂಡಸ್ಟ್ರಿ ಜಾಸ್ತಿ ಇದೆಯೋ ಹೊರತು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಅಷ್ಟಿಲ್ಲ. ಅಂದರೆ ಕಂಪ್ಯೂಟರ್ ಪಾರ್ಟ್ಸು ಏನಾದರೂ ರೆಡಿ ಆಗಬೇಕು ಅಂದರೂ ಕೂಡ ಇಂಡಿಯಾದಲ್ಲಿ ಅಷ್ಟು ರೆಡಿ ಆಗ್ತಾ ಇಲ್ಲ. ಇದು ಏನೂ ಸಾಕಾಗಲ್ಲ, ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸಾಫ್ಟ್ವೇರ್ ಹ್ಯಾಸ್ ಬಿಕಮ್ ಎನ್ ಇಂಪಾರ್ಟೆಂಟ್ ಐಟಮ್ ಆಫ್ ಎಕ್ಸ್ಪೋರ್ಟ್ ಇನ್ ಇಂಡಿಯಾ ಆ್ಯಂಡ್ ಅರ್ನ್ಸ್ ಎ ಲಾರ್ಜ್ ಅಮೌಂಟ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಫಾರ್ ದಿ ಕಂಟ್ರಿ. ನೋಡಿ, ನಮ್ಮ ದೇಶದಲ್ಲಿ ತುಂಬ ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋದು ಯಾವುದಪ್ಪ ಅಂದರೆ ಸಾಫ್ಟ್ವೇರ್. ಅಂದರೆ ಸಾಫ್ಟ್ವೇರ್ ಹೆಂಗೆ ಎಕ್ಸ್ಪೋರ್ಟ್ ಮಾಡ್ತೀರಾ, ಸಾಫ್ಟ್ವೇರ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರುತ್ತೆ. ಅದನ್ನು ಎಕ್ಸ್ಪೋರ್ಟ್ ಮಾಡೋಕ್ಕೆ ಹೆಂಗಾಗುತ್ತೆ ಅಂದರೆ, ಇಲ್ಲಿ ರೆಡಿ ಮಾಡಿ ಬೇರೆಯವ್ರಿಗೆ ಮಾರ್ತೀವಿ ಅಷ್ಟೆ. ಸೊ ಇದರಿಂದನೇ ನಮಗೆ ಇಂಡಿಯಾಗೆ ಸುಮಾರು ಡಾಲರ್ಸ್ ಎಲ್ಲ ಕೂಡ ಬರ್ತಾ ಇದೆ. ಸೊ ಇಲ್ಲಿಗೆ ಈ ಲೆಸನ್ ಮುಗೀತು. ಇದರದ್ದು ಕ್ಲಾಸ್ ವರ್ಕ್ಸ್ ಅದೆಲ್ಲ ಬೇಕು ಅಂದರೆ ನಮ್ಮ ವೆಬ್ಸೈಟ್ www.teachkarnataka.com ಅಲ್ಲಿ ಹೋಗಿ ನೋಡ್ಬೋದು. ಅಲ್ಲಿ ನಿಮಗೆಲ್ಲ ಕೂಡ ಸಿಗುತ್ತೆ. ಓಕೆ, ಬಾಯ್.